ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಮೂರನೇ ಅಲೆ ಭಯ ಬೇಕಾ ಗಣೇಶೋತ್ಸವ? ಬೊಮ್ಮಾಯಿ ಸರ್ಕಾರಕ್ಕೆ ಚತುರ್ಥಿ ಚಾಲೆಂಜ್. ಗೌರಿ ಗಣೇಶ ಸಂಭ್ರಮ ಕೈ ಮೀರುತ್ತಾ ಕೊರೋನಾ? ಇದು ಚತುರ್ಥಿ ಚಾಲೆಂಜ್ ಸ್ಟೋರಿ. ಈಗ ಅದ್ದೂರಿ ಗಣೇಶೋತ್ಸವಕ್ಕೆ ಸರ್ಕಾರದ ಕಡೆಯಿಂದ ಅನುಮತಿ ಸಿಗುತ್ತಾ ಇಲ್ವಾ ಅನ್ನೋದು ಇವತ್ತೇ ಡಿಸೈಡ್ ಆಗಿಬಿಡುತ್ತೆ. ಈ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಬಟ್ ಅದ್ದೂರಿ ಗಣೇಶೋತ್ಸವಕ್ಕೆ ಸರ್ಕಾರದ ಕಡೆಯಿಂದ ಬ್ರೇಕ್ ಬೀಳುತ್ತಾ? ಮನೆಯಲ್ಲೇ ಗಣೇಶನ ಪೂಜೆಗೆ ಗೈಡ್ಲೈನ್ಸ್ ಅನ್ನ ಸರ್ಕಾರ ಹಾಗಾದ್ರೆ ಹೊರಡಿಸುತ್ತಾ? ಇವತ್ತು ತಜ್ಞರ ಜೊತೆ ಸಭೆಯನ್ನ ಮಾಡ್ತಾರೆ ಸಿಎಂ. ಈ ಬಗ್ಗೆ ಫಸ್ಟಿಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು, ತಜ್ಞರು ಯಾರ್ಯಾರಿದ್ದಾರೆ ಅವ್ರ ಜೊತೆಯಲ್ಲಿ ಸಭೆಯನ್ನ ಮಾಡ್ತಾರೆ. ಅದಾದ ಮೇಲೆ ಈ ಬಗ್ಗೆ ಒಂದು ಡಿಸಿಷನ್ ಅನ್ನ ಅಧಿಕೃತವಾಗಿ ಸಿಎಂ ಘೋಷಣೆ ಮಾಡುವಂತ ನಿರೀಕ್ಷೆ ಇದೆ ಇವತ್ತು. ಯಾಕಂದ್ರೆ ಕೇರಳದಲ್ಲಿ, ನಮ್ಮ ನೆರೆಯ ಕೇರಳ ರಾಜ್ಯದಲ್ಲಿ ನಾವು ನೋಡಿದ್ವಿ, ಓಣಂ ಹಬ್ಬ ಆದ್ಮೇಲೆ ಪ್ರತಿನಿತ್ಯ 39, 40 ಸಾವಿರ, 41 ಸಾವಿರ ಈ ತರ ಕೇಸಸ್ ಅಲ್ಲಿ ಬರ್ತಾ ಇದೆ. ಹಾಗಾಗಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಒಂದು ವೇಳೆ ಅನುಮತಿ ಕೊಟ್ರೆ ಇಲ್ಲೂ ಕೂಡ ಹಬ್ಬದಿಂದಲೇ ಸೋಂಕು ವೇಗವಾಗಿ ಹರಡುವಂತ ಚಾನ್ಸಸ್ ಇರೋದ್ರಿಂದ ಈ ಬಗ್ಗೆ ಈಗ ಸರ್ಕಾರ, ಅದರಲ್ಲೂ ಸಿಎಂ ಯಾವ ತರ ನಿರ್ಧಾರ ಕೈಗೊಳ್ತಾರೆ ನೋಡಬೇಕು. ಸಂಜೆ ತಜ್ಞರ ಜೊತೆಯಲ್ಲಿ ಒಂದು ಸಭೆಯನ್ನ ನಡೆಸ್ತಾರೆ. ಈ ಬಗ್ಗೆ ಚರ್ಚೆ ಆಗುತ್ತೆ. ಸಾಧಕ ಬಾಧಕಗಳು ಸಂಜೆ 4:30ಕ್ಕೆ ಸಿಎಂ ನೇತೃತ್ವದಲ್ಲಿ ಕೋವಿಡ್ ಮೀಟಿಂಗ್ ಆಗುತ್ತೆ. ಸಚಿವರು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನ ಪ್ರಕಟಿಸುತ್ತಾರೆ ಸಿಎಂ. ಬಹುತೇಕ ಇವತ್ತೇ ಗೊತ್ತಾಗ್ಬಿಡುತ್ತೆ. ಇನ್ನೊಂದ್ ಕಡೆ ಬಿಜೆಪಿ ಪಕ್ಷದ ಸಾಕಷ್ಟು ನಾಯಕರೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬೇರೆ ಸಮುದಾಯದವರಿಗೆ ಸಾಮೂಹಿಕವಾಗಿ ಪ್ರಾರ್ಥನೆಗೆ ಅವಕಾಶ ಸಿಗ್ತಾ ಇದೆ ಅಂದ ಮೇಲೆ, ಸೊ ನಮ್ಗೆ ಬರೋದೇ ವರ್ಷಕ್ಕೊಂದು ಹಬ್ಬ ಗಣೇಶ ಚತುರ್ಥಿ, ಯಾಕೆ ನಾವು ಅದ್ದೂರಿಯಾಗಿ ಆಚರಣೆ ಮಾಡಬಾರ್ದು? ನಾವು ತಯಾರಿಗಳನ್ನ ಮಾಡ್ಕೊಂಡಿದ್ದೀವಿ, ಸರ್ಕಾರ ಪರ್ಮಿಷನ್ ಕೊಡುತ್ತೆ ಅನ್ನೋ ನಂಬಿಕೆ ನಮಗಿದೆ, ಸಿಎಂ ಮೇಲೆ ವಿಶ್ವಾಸ ಇದೆ ಅಂತ ಖುದ್ದಾಗಿ ಸಂಸದರು, ಸಚಿವರುಗಳು, ಶಾಸಕರು, ಅವ್ರದೇ ಪಕ್ಷದವರು ಹೇಳ್ತಾ ಇದ್ದಾರೆ. 4 ಗಂಟೆಗೆ ಎಕ್ಸ್ಪರ್ಟ್ಸ್ ಕಮಿಟಿ ಸಭೆ ಇದೆ. ಅದಕ್ಕೆ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡ್ತೇವೆ. ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ತೀರ್ಮಾನ. ಸರ್ಕಾರ ಎಲ್ಲವನ್ನು ಕೂಡ ನೋಡಿದೆ, ಗಮನಿಸಿದೆ, ಎಲ್ಲರ ಭಾವನೆಗಳನ್ನು ಅರ್ಥ ಮಾಡಿಕೊಂಡಿದೆ. ಇವತ್ತು ಕೋವಿಡ್ ಇರುವಂತಹ ಹಿನ್ನೆಲೆಯನ್ನು ಕೂಡ ನಾವೆಲ್ಲರೂ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. 3ನೇ ಅಲೆ ಬರ್ತಿದೆ ಅಂತ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ಅದಕ್ಕೆ ಎಕ್ಸ್ಪರ್ಟ್ಸು ಇದರ ಬಗ್ಗೆ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಎಲ್ಲ ವಿಚಾರಗಳನ್ನು, ಅಂಕಿ ಅಂಶಗಳನ್ನು, ಕಳೆದ ವರ್ಷ ಏನಾಯಿತು, ಈ ವರ್ಷ ಏನಾಗಿದೆ, ಎಲ್ಲವನ್ನೂ ಇಟ್ಟುಕೊಂಡು ಸಮಗ್ರವಾಗಿ ಚಿಂತನೆಯನ್ನು ಮಾಡಿ ತೀರ್ಮಾನವನ್ನು. ಇನ್ನು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅನುಮತಿಗೆ ಆಗ್ರಹ ಕೂಡ ಕೇಳಿಬರ್ತಾ ಇದೆ. ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹುಬ್ಬಳ್ಳಿಯ ಜಗದೀಶ್ ಶೆಟ್ಟರ್ ನಿವಾಸದ ಎದುರು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಈಗ ಜನಾಶೀರ್ವಾದ ಯಾತ್ರೆ ಅಂತ ಮಾಡ್ತಾರೆ, ಪ್ರಚಾರ ಅಂತ ಮಾಡ್ತಾರೆ. ಆದ್ರೆ ನಮ್ಗಳಿಗೆ ಹಬ್ಬ ಮಾಡೋದಕ್ಕೆ ಯಾಕೆ ನಿರ್ಬಂಧವನ್ನ ಹೇರ್ತೀರಿ? ಜನಪ್ರತಿನಿಧಿಗಳಿಗೊಂದು ನ್ಯಾಯ, ಹಾಗಾದ್ರೆ ಭಕ್ತರಿಗೆ ಒಂದು ನ್ಯಾಯನ ಅನ್ನೋ ಪ್ರಶ್ನೆ ಮಾಡ್ತಿದ್ದಾರೆ. ಅಂದ್ರೆ ಸಾಮಾನ್ಯ ಜನರಿಗೊಂದು ನ್ಯಾಯನ ಅಂತ. ನೀವುಗಳು ಜನಾಶೀರ್ವಾದ ಯಾತ್ರೆ ಮಾಡ್ತೀರಾ, ಪ್ರಚಾರ ಅಂತ 100 ಜನರನ್ನು ಕಟ್ಕೊಂಡು ತಿರುಗ್ತೀರಾ, ಆದ್ರೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ನಿರ್ಬಂಧ ಹಾಕಿದ್ದೀರಾ, ಇದು ಸರಿಯಲ್ಲ ಅನ್ನೋ ವಾದ ಈಗ ಪ್ರಮೋದ್ ಮುತಾಲಿಕ್ ಅವ್ರದ್ದು. ಮೊನ್ನೆಯಿಂದಲೂ ಕೂಡ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಅವರು, ನಿರ್ಬಂಧವನ್ನ ಹೇರಿರೋದಕ್ಕೆ. ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿರುವಂತಹ ಜಗದೀಶ್ ಶೆಟ್ಟರ್ ನಿವಾಸದ ಮುಂದೆ ಪ್ರತಿಭಟನೆ ನಡೀತಾ ಇದೆ. ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿವಿ. ಬಂದು ಬುಕ್ ಮಾಡೋರು ಏನ್ ಕೇಳ್ತಾರ, ಈ ಸತಿ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಕೇಳಿ ಬುಕ್ ಮಾಡ್ತಾರ. ಅದಕ್ಕೆ ಪ್ರೈವೇಟ್ ನಾವು ಕಾರ್ಪೊರೇಷನ್ನಾಗ ಹಾಕೊಡೇವ ಅಂದ್ರೆ ಏನು ನಮ್ಮ ಗಣಪತಿ ಹಬ್ಬನ ನಿಷೇಧಾಜ್ಞೆ ಮಾಡ್ಯಾರ. ಅದರ ಸಲುವಾಗಿ 2 MLAಗಳಿಗೆ ಮನವಿ ಕೊಡಬೇಕಂತೇಳಿ ಇವತ್ತು ಸೇರಿ. ಇದು 3ನೇ ಅಲೆ ಅಲ್ಲ, 100ನೇ ಅಲೆ ಬಂದು ನಾವು ಗಣಪತಿ ಹಬ್ಬ ಮಾಡೋದು ಬಿಡುವುದಿಲ್ಲ. ಬ್ರಿಟಿಷರು ಕೂಡ ತಡೆದಿಲ್ಲ ಇದನ್ನ. ಸೊ ಬ್ರಿಟಿಷರು ತಡೆಯದೇ ಇರುವಂತಹ ಉತ್ಸವವನ್ನು ಇವತ್ತು ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಅದು ಕೂಡ ಬಿಜೆಪಿಯವರು ತಡೀತಾ ಇರುವಂತಹದ್ದು ಬಹಳ ದುಃಖದ, ನೋವಿನ, ಸಿಟ್ಟಿನ ಸಂಗತಿ. ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿವಿ. ಬಂದು ಬುಕ್ ಮಾಡೋರು ಏನ್ ಕೇಳ್ತಾರ, ಈ ಸತಿ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಕೇಳಿ ಬುಕ್ ಮಾಡ್ತಾರ. 28 ವರ್ಷದಿಂದ ನಿರಂತರವಾಗಿ ಬ್ರಿಟಿಷರು ಕೂಡ ತಡೆದಿಲ್ಲ ಇದನ್ನ. ಸೊ ಬ್ರಿಟಿಷರು ತಡೆಯದೇ ಇರುವಂತಹ ಉತ್ಸವವನ್ನು ಇವತ್ತು ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಅದು ಕೂಡ ಬಿಜೆಪಿಯವರು ತಡೀತಾ ಇರುವಂತಹದ್ದು ಬಹಳ ದುಃಖದ, ನೋವಿನ, ಸಿಟ್ಟಿನ ಸಂಗತಿ ಅಂತ ಹೇಳ್ತಾ ಇದ್ದೀನಿ. ಸೊ ಆಚರಣೆಗೆ ಅವಕಾಶ ಮಾಡಿಕೊಡಬೇಕು. ನಿಯಮ, ರಾಜಕೀಯ ವ್ಯಕ್ತಿಗಳಿಗೆ ನಿಯಮ ಇಲ್ಲ,
ಅವರು ಜನಾಶೀರ್ವಾದ ಮಾಡಬಹುದು, ಮದುವೆಗಳನ್ನು ಮಾಡ್ಕೊಳ್ಬಹುದು, ಸಾವಿರಾರು ಜನ ಸೇರಿಸಿ. ಇವತ್ತು 3 ಪಾಲಿಕೆಗಳ ಚುನಾವಣೆ ಡಿಕ್ಲೇರ್ ಆಗಿದೆ, ಸಾವಿರಾರು ಜನ ಮೆರವಣಿಗೆ ಮಾಡಿಕೊಂಡು ಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೂ ಕೋವಿಡ್ ನಿಯಮ ಇಲ್ವಾ? ಗಣೇಶನಿಗೆ ಮಾತ್ರ ಕೋವಿಡ್ ನಿರ್ಬಂಧನೆ ಹಾಕಿ ನೀವು ಒತ್ತಡ ತರ್ತಾ ಇದ್ರಿ. ಸೊ ಇದು ಒಪ್ಪಲಾರದು, ನಾವು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಇಡೀ ಆಕ್ರೋಶ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿ ನಮ್ಮ ಜನಾಕ್ರೋಶವನ್ನು ನಿಮಗೆ ಗಮನಕ್ಕೆ ತರ್ತಾ ಇದ್ದೀವಿ. ನಿಮಗೆ ಕಣ್ಣು ಹೋಗಿದೆ, ಕಿವಡಾಗಿದ್ದೀರಿ. ನಿಮಗೆ ಯಾವುದೇ ರೀತಿಯ ಮಾನ ಮರ್ಯಾದೆ ಇಲ್ಲದಂಥ ಇವತ್ತು ವಾತಾವರಣ ಸೃಷ್ಟಿ ಮಾಡಿದಂಥವ್ರು, ಅದು ಕೂಡ ಕೇಸರಿ ಶಾಲ್ ಹಾಕೊಂಡಂಥವ್ರು, ಹಿಂದುತ್ವ ಅಂತ ಅನ್ನುವಂಥವ್ರು ನೀವು ಈ ರೀತಿ ಇವತ್ತು ನಿರ್ಬಂಧನೆ ಹಾಕಿದ್ದು ನಾನು ತಪ್ಪು ಅಂತ ಹೇಳ್ತಾ ಇದ್ದೀನಿ, ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಇನ್ನು ಗಣೇಶೋತ್ಸವ ಆಚರಣೆ ಬಗ್ಗೆ ಜನರ ಬೇಡಿಕೆ ಇದೆ, ಜನರ ಬೇಡಿಕೆ ಸರಿಯಾಗೇ ಇದೆ. ಆದರೆ ಜನರ ಆರೋಗ್ಯ ಕಾಪಾಡುವುದು ಸರ್ಕಾರದ ಆದ್ಯ ಕರ್ತವ್ಯ. ಕೇಂದ್ರ ಸರ್ಕಾರದ ಸೂಚನೆ ಅವಕಾಶ ನೋಡಬೇಕು ಅಂತ ಇಂಧನ ಮತ್ತು ಕನ್ನಡ ಸಂಸ್ಕೃತಿ ಸಚಿವ ಸುನಿಲ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರುವಂತ ತೀರ್ಮಾನ ನಡೀಬೇಕು ಅನ್ನುವಂಥದ್ದು ಎಲ್ಲರದು ಕೂಡ ಮನವಿ ಇದ್ದೇ ಇದೆ. ಸರಿ ಇದೆ ಇದು. ಹಾಗಂತೇಳಿ ಸರ್ಕಾರದ ಆರೋಗ್ಯ ಕಾಪಾಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ತಜ್ಞರು ಹೇಳಿರುವಂಥ ನಿಯಮಾವಳಿಗಳನ್ನು ಅನುಸರಿಸಿಕೊಂಡು ಈ ಆಚರಣೆಯನ್ನು ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಅಭಿಲಾಷೆ. ಇದನ್ನು ಅರ್ಥ ಮಾಡಿಕೊಂಡು ಜನ ಅದಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ವಿನಂತಿಸ್ತೇನೆ. ತೀರ್ಮಾನ ನಡೀಬೇಕು ಅನ್ನುವಂಥದ್ದು ಎಲ್ಲರದು ಕೂಡ ಮನವಿ ಇದ್ದೇ ಇದೆ. ಸರಿ ಇದೆ ಇದು. ಹಾಗಂತೇಳಿ ಸರ್ಕಾರದ ಆರೋಗ್ಯ ಕಾಪಾಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ತಜ್ಞರು ಹೇಳಿರುವಂಥ ನಿಯಮಾವಳಿಗಳನ್ನು ಅನುಸರಿಸಿಕೊಂಡು ಈ ಆಚರಣೆಯನ್ನು ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಅಭಿಲಾಷೆ. ಇದನ್ನು ಅರ್ಥ ಮಾಡಿಕೊಂಡು ಜನ ಅದಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ವಿನಂತಿ. ಇನ್ನು ರಾಜ್ಯದಲ್ಲಿ ಪ್ರಾಥಮಿಕ ಶಾಲೆ ಆರಂಭದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, 6ರಿಂದ 8ನೇ ತರಗತಿ ಶಾಲೆ ಆರಂಭವಾಗಬೇಕು. ಈವರೆಗೂ ಶಾಲೆ ಆರಂಭದಿಂದ ಯಾವುದೇ ನೆಗೆಟಿವ್ ಬಂದಿಲ್ಲ. ಹೀಗಾಗಿ ಸಂಜೆ ಸಿಎಂ ನೇತೃತ್ವದಲ್ಲಿ ಸಭೆ ನಡೆಸಿ ಅಂತಿಮ ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮ ಈಗ ಸರ್ಕಾರಕ್ಕೆ ಯಾವುದೇ ಚಟುವಟಿಕೆಗಳನ್ನು ನಿರ್ಬಂಧ ಮಾಡೋದರಲ್ಲಿ ನಮಗೇನು ಸಂತೋಷ ತರೋದಿಲ್ಲ. ಯಾವುದೇ ಒಂದು ಚಟುವಟಿಕೆ ನಡಿಬೇಕು, ಧಾರ್ಮಿಕ ಕಾರ್ಯಕ್ರಮಗಳು ನಡಿಬೇಕು, ಧಾರ್ಮಿಕ ಸಾಮರಸ್ಯ ಈ ದೇಶದಲ್ಲಿ ರಾಜ್ಯದಲ್ಲಿ ಇರಬೇಕು. ಅದೇನೇ ನಮ್ಮ ಬ್ಯೂಟಿ ಆಫ್ ಡೆಮೋಕ್ರಸಿ ಆಫ್ ದಿಸ್ ಕಂಟ್ರಿ. ಬಟ್ ಸಿಚುವೇಶನ್ ಈಸ್ ಬ್ಯಾಡ್. ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಸರ್ಕಾರಗಳು ತೀರ್ಮಾನ ತೆಗೆದುಕೊಳ್ತಾರೆ. ಎಲ್ಲರ ಚಿಂತನೆ ಇವತ್ತು ಎಲ್ಲರ ಒಂದು ಹಿತವನ್ನು ಕಾಯುವಂಥದ್ದು ಸರ್ಕಾರದ ಕೆಲಸ. ಆ ಒಂದು ನೆಲೆಗಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಈಗ ನಮ್ಮನ್ನು ಒಳಪಟ್ಟು ನಾವು ಏನು ಮಾರ್ಗಸೂಚಿಯನ್ನು ಪ್ರಕಟಿಸ್ತೀವಿ, ಆ ಮಾರ್ಗಸೂಚಿಗೆ ನಾವೆಲ್ಲ ಕೂಡ ಬೆಲೆ ಕೊಡಬೇಕಾಗ್ತದೆ. ಹಾಗಾಗಿ ಇದು ಎಲ್ರಿಗೂ ಅನ್ವಯ ಆಗ್ತದೆ. ನಾನೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಒಬ್ಬ ಆರೋಗ್ಯ ಸಚಿವನಾಗಿ ಇಷ್ಟನ್ನೇ ಹೇಳ್ತೀನಿ. ನಾನು ಆರೋಗ್ಯ ಸಚಿವನಾಗಿ ಬರೆದಿದ್ದೀನಿ, ಸರ್ಕಾರ ಪತ್ರ ಬರೆದಿದೆ, ನಮ್ಮ ಚೀಫ್ ಸೆಕ್ರೆಟರಿ ಪತ್ರ ಬರೆದಿದ್ದಾರೆ. ಒಂದ್ ಕಡೆ ಶಾಲೆ ಆರಂಭದ ಬಗ್ಗೆ ಇವತ್ತು ಬಹುತೇಕ ಚರ್ಚೆ ಆಗುತ್ತೆ, ಅಂತಿಮ ನಿರ್ಧಾರ ಆಗುತ್ತೆ. ಇನ್ನೊಂದು ಕಡೆ ಸಾರ್ವಜನಿಕವಾಗಿ ಗಣೇಶೋತ್ಸವ ಅಂದ್ರೆ ಹಬ್ಬದ ಸಂಭ್ರಮವನ್ನ ಯಾವ ತರ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಸರ್ಕಾರದಿಂದ ಗೈಡ್ಲೈನ್ಸ್ ಇವತ್ತು ಬಿಡುಗಡೆ ಆಗುತ್ತೆ. ಎಲ್ಲ ವಿಚಾರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಸ್ವಪಕ್ಷೀಯರೇ ಈಗ ಆಗ್ರಹವನ್ನ ಮಾಡ್ತಿರೋದು, ಅದ್ಧೂರಿಯಾಗಿ ನಾವು ಗಣೇಶ ಚತುರ್ಥಿಯನ್ನ ಮಾಡಬೇಕು, ಗಣೇಶೋತ್ಸವ ಮಾಡಬೇಕು, ಬಿಜೆಪಿ ಸರ್ಕಾರ ಇದ್ರೂ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಕ್ಕೊಂಥರ ಇಕ್ಕಟ್ಟಿನ ಪರಿಸ್ಥಿತಿ, ಕೇರಳ ಓಣಂ ಆದ್ಮೇಲೆ ಏನೆಲ್ಲ ಪರಿಸ್ಥಿತಿ ಆಗಿದೆ ನಾವು ಗಮನಿಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ಸಿಎಂ ಯಾವ ತರ ನಿರ್ಧಾರಕ್ಕೆ ಬರಬಹುದು ಅಂತ. ಶರ್ಮಿತಾ ಶೆಟ್ಟಿ, ಇದೀಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ಗೃಹ ಕಚೇರಿ ಕೃಷ್ಣದಲ್ಲಿ ಆರಂಭವಾಗಿದೆ. ಇವತ್ತಿನ ಸಭೆ 2 ವಿಚಾರಕ್ಕೆ ಮಹತ್ವವನ್ನು ಪಡೆದಿರುವಂಥದ್ದು. ಒಂದು, ಸಾರ್ವಜನಿಕ ಗಣೇಶೋತ್ಸವಕ್ಕೆ ಸರ್ಕಾರ ಅನುಮತಿ ಕೊಡಬೇಕಾ ಬೇಡ ಅನ್ನೋದು. ಮತ್ತೊಂದು, 1ರಿಂದ 8ರವರೆಗೆ ಭೌತಿಕ ತರಗತಿಗಳನ್ನ ಆರಂಭಿಸಬೇಕಾ ಬೇಡ ಅನ್ನೋದು ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗಬೇಕಾಗಿರುವಂಥದ್ದು. ಪ್ರಮುಖವಾಗಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅವಕಾಶ ಕೊಡಬೇಕಂತ ಹೇಳಿ ಬಿಜೆಪಿಯ ಸ್ವಪಕ್ಷೀಯ ಶಾಸಕರುಗಳೇ ಒತ್ತಡವನ್ನು ಹೇರ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬಿಜೆಪಿಯ ರೆಬಲ್ MLA ಅಂತ ಕರೆಸಿಕೊಳ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು
ಸರ್ಕಾರಕ್ಕೆ ನೇರವಾಗಿ ಆಗ್ರಹವನ್ನು ಮಾಡಿರುವಂಥದ್ದು. ಇದರ ಜೊತೆಗೆ ಬಿಜೆಪಿಯ ಜೊತೆಗಿರ್ತಕ್ಕಂಥ ಹಿಂದೂ ಪರ ಸಂಘಟನೆಗಳಾಗಿರ್ತಕ್ಕಂಥ ಪ್ರಮುಖವಾಗಿ ವಿಶ್ವ ಹಿಂದೂ ಪರಿಷತ್ ಕೂಡ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅವಕಾಶವನ್ನು ಕೊಡಬೇಕು, 40ರಿಂದ 50 ಜನರು ಗಣೇಶೋತ್ಸವವನ್ನು ಆಚರಿಸಲಿಕ್ಕೆ ಅವಕಾಶವನ್ನು ಕೊಡಬೇಕಂತೇಳಿ ಈಗಾಗಲೇ ಸರ್ಕಾರಕ್ಕೆ ಒತ್ತಾಯ ಮಾಡಿರುವಂಥದ್ದು. ಇನ್ನು ಸಂಘ ಪರಿವಾರ ಕೂಡ ಪರೋಕ್ಷವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಇಂಟರ್ನಲ್ ಆಗಿ ಒತ್ತಡವನ್ನು ಹಾಕಿರುವಂಥದ್ದು. ಇದರ ಬೆನ್ನಲ್ಲೇ ಪ್ರಮೋದ್ ಮುತಾಲಿಕ್ ನೇತೃತ್ವದ ಶ್ರೀರಾಮ ಸೇನೆ ಇದೀಗ ಪ್ರತಿಭಟನೆ ಕೂಡ ಇಳಿದಿರುವಂಥದ್ದು. ಅಲ್ಲದೆ ಹಿಂದೂ ಪರ ಸಂಘಟನೆಗಳಲ್ಲದೆ ಇದೀಗ ಮುಖ್ಯಮಂತ್ರಿಗಳಿಗೆ ಇವರದೇ ಸರ್ಕಾರ ಇರತಕ್ಕಂಥದ್ದು. ಒಂದು ಕಡೆ ಕೋವಿಡ್ 3ನೇ ಅಲೆ ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥದ್ದು, ಕರ್ನಾಟಕ ರಾಜ್ಯದಲ್ಲಿ 2ನೇ ಅಲೆ ಮಾತ್ರ ಇರುವಂಥದ್ದು. 3ನೇ ಅಲೆ ಎಂಟ್ರಿ ಕೊಡೋಕ್ಕೂ ಮುನ್ನ ಸರ್ಕಾರ ಮತ್ತಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕನ್ನೋದು ಕೂಡ ಆರೋಗ್ಯ ಇಲಾಖೆ ಎಚ್ಚರಿಕೆ. ಜೊತೆಗೆ ಈ ಸಂಬಂಧಪಟ್ಟಾಗೆ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಕೂಡ ಗಣೇಶೋತ್ಸವ ವಿಚಾರ ಸಂಬಂಧಪಟ್ಟಾಗೆ ಈಗಾಗಲೇ 3ನೇ ಅಲೆ ಕರ್ನಾಟಕಕ್ಕೆ ಎಂಟ್ರಿ ಕೊಡೋ ಮೊದಲೇ ನಾವು ಮತ್ತಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಸಭೆ ಸಮಾರಂಭಗಳಿಗೆ ನಿಷೇಧ ಇರಬೇಕಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ತಿಳಿಸಿರುವಂಥದ್ದು. ಇವತ್ತು ನಡೆದಂಥ ಆರೋಗ್ಯ ಇಲಾಖೆಯ ಪ್ರಮುಖರ ಸಭೆಯಲ್ಲೂ ಕೂಡ ಇದೇ ಮಾತನ್ನು ಕೂಡ ಹೇಳಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ತಜ್ಞರ ಸಮಿತಿ ಕೂಡ ಸಲಹಾ ಸಮಿತಿ ಕೂಡ ಗಣೇಶೋತ್ಸವಕ್ಕೆ ನಿಷೇಧವನ್ನು ಏರಿ ಅಂತೇಳಿ ಪರೋಕ್ಷವಾಗಿ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಮತ್ತು ವರದಿಯಲ್ಲೂ ಕೂಡ ಯಾವುದೇ ಕಾರಣ ಕೂಡ ಗಣೇಶೋತ್ಸವವನ್ನು ಆಚರಿಸಲಿಕ್ಕೆ ಬಿಡಬೇಡಿ, ಒಂದು ವೇಳೆ ಗಣೇಶೋತ್ಸವವನ್ನು ಆಚರಿಸಿದರೆ ಸಾರ್ವಜನಿಕರ ದಟ್ಟಣೆ ಹೆಚ್ಚಾಗಲಿದೆ, ಆ ಮುಖಾಂತರ ಕೋವಿಡ್ ಸೋಂಕಿತರ ಸಂಖ್ಯೆ ಅನಗತ್ಯವಾಗಿ ಹೆಚ್ಚಳವಾಗಲಿದೆ, ನಾವು ಅನಗತ್ಯವಾಗಿ 3ನೇ ಅಲೆಯನ್ನು ಇನ್ವೈಟ್ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಿಗೆ ಒಂಥರ ಇಕ್ಕಟ್ಟಿನ ಸ್ಥಿತಿಯಾಗಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕ ಗಣೇಶೋತ್ಸವ ವಿಚಾರದಲ್ಲಿ ಬಹಳಷ್ಟು ಕಿರಿಕಿರಿ ಮಾಡಿದಂಥ ಬಿಜೆಪಿ ಮತ್ತು ಬಿಜೆಪಿಯ ನಾಯಕರುಗಳು ಇದೀಗ ಇವರದೇ ಸರ್ಕಾರ ಇರತಕ್ಕಂಥದ್ದು ಮತ್ತು ಗಣೇಶ ಉತ್ಸವವನ್ನು ಆಚರಿಸಲಿಕ್ಕೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ರೆ ಹಿಂದೂ ಪರ ಸಂಘಟನೆಗಳು ಮತ್ತು ಸ್ವಪಕ್ಷೀಯ ಶಾಸಕರ ಕೆಂಗಣಿಗೆ ಕೂಡ ಗುರಿಯಾಗಬೇಕಾಗುತ್ತೆ. ಸಾಲದಕ್ಕೆ ಈಗಾಗಲೇ ಸಂಘ ಪರಿವಾರ ಕೂಡ ಟರ್ನ್ಸ್ ಪಡ್ಕೋಬಹುದು ಅಂತ ಪಟೇಲ್. ಯಾಕಂದ್ರೆ ಒಂದ್ ವೇಳೆ ಈಗ ಮನೇಲೆ ಕೂರಿಸಿ ನೀವು ಚಿಕ್ಕದಾದಂತ ಮೂರ್ತಿಯನ್ನ ಕೂರಿಸಿ ನಿಮ್ದೇನ್ ಪೂಜಾ ಕೈಂಕರ್ಯ ಇದೆ ಅದನ್ನ ಮಾತ್ರ ನೆರವೇರಿಸಿ, ಆದ್ರೆ ಈ ತರ ಏನು ಬೀದಿಗಳಲ್ಲಿ ಇಡ್ತಾ ಇದ್ರು, ಊರಲ್ಲೆಲ್ಲ ಇಡ್ತಾ ಇದ್ರು, ಆ ತರ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಒಂದ್ ವೇಳೆ ಸರ್ಕಾರ ಬ್ರೇಕ್ ಹಾಕಿದ್ದೇ ಆದ್ರೆ ಮುಂದೆ ಸ್ವಪಕ್ಷದಲ್ಲೇ ಯಾವ ತರ ಒಂದು ಭಿನ್ನ ಸ್ವರನೋ ಅಥವಾ ಒಂದು ಬಿರುಕು ಮೂಡುವಂತ ಚಾನ್ಸಸ್ ಇರುತ್ತೆ. ಶರ್ಮಿತಾ ಶೆಟ್ಟಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಬಹಳಷ್ಟು ಜಾಣ್ಮೆ ಹೆಜ್ಜೆನ ಇಡಲಿಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಕೇವಲ ಮೇಲ್ನೋಟಕ್ಕಷ್ಟೇ ತಾಂತ್ರಿಕ ತಜ್ಞರು ಸಲಹಾ ಸಮಿತಿಯವರು ಗಣೇಶೋತ್ಸವ ಸಂಬಂಧಪಟ್ಟ ಹಾಗೆ ತಮ್ಮದೇ ಆದ ನಿಲುವನ್ನು ತಿಳಿಸಿದ್ದಾರೆ. ಆ ಮುಖಾಂತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೊರಮುಖವಾಗಿ ಹೇಳಿದ್ರು ಕೂಡ ಒಳಗಡೆಯಿಂದ ಎಲ್ಲ ಒಂದು ಕಡೆ ಸಂಘ ಪರಿವಾರ ಮತ್ತು ಬಿಜೆಪಿ ನಾಯಕರು. ಪ್ಲೀಸ್ ಬಿ ಆನ್ ಲೈನ್. ಈಗ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ಆರಂಭವಾಗಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಬೊಮ್ಮಾಯಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಕೋವಿಡ್ ಉನ್ನತ ಮಟ್ಟದ ಸಮಿತಿ ಅಧ್ಯಕ್ಷ ದೇವಿ ಶೆಟ್ಟಿ ಅವರು ಪಾಲ್ಗೊಂಡಿದ್ದಾರೆ. ಸಮಿತಿಯ ಎಲ್ಲ ಸದಸ್ಯರು ಕೂಡ ಸಿಎಂ ಸಭೆಯಲ್ಲಿ ಹಾಜರಿದ್ದಾರೆ. ಜೊತೆಯಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, ಶಿಕ್ಷಣ ಸಚಿವ ನಾಗೇಶ್. ಯಾಕಂದ್ರೆ ಈಗ ಸ್ಕೂಲ್ ಅಂತಂದ್ರೆ ಈಗ 6ರಿಂದ 8ನೇ ತರಗತಿವರೆಗೆ ಆರಂಭ ಮಾಡಬೇಕಾ, ಏನು ಎತ್ತ ಆರಂಭ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸಾಧಕ ಬಾಧಕಗಳ ಅದ್ರ ಬಗ್ಗೆನೂ ಕೂಡ ಈಗ ಚರ್ಚೆಯನ್ನ ಮಾಡಿ ನಿರ್ಧಾರಕ್ಕೆ ಬರಬೇಕಾಗಿದೆ. ಹಾಗಾಗಿ ಶಿಕ್ಷಣ ಸಚಿವರು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಾನು ಹೇಳ್ದಂಗೆ ಈಗ ಗಣೇಶೋತ್ಸವವನ್ನ ಅದ್ದೂರಿಯಾಗಿ ಆಚರಣೆ ಮಾಡಬೇಕಾ ಬೇಡವಾ ಅದ್ರ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಶಾಲೆಗಳ ಆರಂಭದ ಬಗ್ಗೆನೂ ಕೂಡ ಮಹತ್ವದ ಚರ್ಚೆ ಆಗುತ್ತೆ ಇವತ್ತಿನ ಸಭೆಯಲ್ಲಿ, ಮೀಟಿಂಗ್ ನಲ್ಲಿ. 6ರಿಂದ 8ನೇ ತರಗತಿ ತನಕ ಶಾಲೆ ಆರಂಭದ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಕೊರೋನಾ ಮಾರ್ಗಸೂಚಿ ಅನ್ವಯ ಶಾಲೆ ಆರಂಭ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಮತ್ತೆ ಸರ್ಕಾರ ಸಿದ್ಧತೆಗಳನ್ನ ಮಾಡಿಕೊಂಡಿದೆ, ಅಂದ್ರೆ ಚಿಂತನೆಯಲ್ಲಿ ಇದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಈ ಸಭೆ ಆದ್ಮೇಲೆ ಅಧಿಕೃತವಾಗಿ ಆ ಬಗ್ಗೆ ಮಾಹಿತಿ ಸಿಗುತ್ತೆ. ತಜ್ಞರ ಜೊತೆಗೆ ಸಭೆ ನಂತರ ಸಿಎಂ ಈ ಬಗ್ಗೆ ಅಂತಿಮ ನಿರ್ಧಾರವನ್ನು ಕೈಗೊಳ್ತಾರೆ. ಇಲ್ಲಿ ಕೊರೋನಾ ಮುಂಜಾಗ್ರತೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡ್ಕೊಳ್ಳಲಾಗ್ತಿದೆ. ಸಭೆ ಆದ ನಂತರ ಶಾಲೆ ಆರಂಭದ ಬಗ್ಗೆ ಅಧಿಕೃತವಾಗಿ ಆದೇಶ ಸರ್ಕಾರದ ಕಡೆಯಿಂದ ಹೊರಬೀಳುತ್ತೆ. ಈಗ ಆಲ್ರೆಡಿ ಏನ್ ರಾಜ್ಯದಲ್ಲಿ 9, 10, 11, 12ನೇ ತರಗತಿ ಆರಂಭ ಆಗಿದೆ. ಅದರಿಂದ ಏನು ಸಮಸ್ಯೆ ಆಗಿಲ್ಲ, ಮಕ್ಕಳಲ್ಲಿ ಏನು ಕೋವಿಡ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಸರ್ಕಾರದ ವಾದ ಮತ್ತೆ ಶಿಕ್ಷಣ ಇಲಾಖೆ ವಾದ. ಸೊ ಇದೇ ವಾದವನ್ನ ಮುಂದಿಟ್ಕೊಂಡು ಈಗ 6, 7, 8ನೇ ತರಗತಿಯನ್ನ ಆರಂಭ ಮಾಡಬೇಕು ಅಂತ ಹೇಳ್ತಿರೋದು. ಇನ್ನು ಉಡುಪಿಯಲ್ಲಿ ಸೆಪ್ಟೆಂಬರ್ 1ರಿಂದ ಶಾಲಾ ಕಾಲೇಜ್ ಆರಂಭವಾಗುತ್ತೆ ಅಂತ ಇಂಧನ ಮತ್ತು ಕನ್ನಡ ಸಂಸ್ಕೃತಿ ಸಚಿವ ಸುನಿಲ್ ಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಉಡುಪಿ ಜಿಲ್ಲೆನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಕಳೆದ ಒಂದು ವಾರದಿಂದ ನಿಧಾನವಾಗಿ ಕಡಿಮೆ ಆಗ್ತಾ ಇರುವಂಥದ್ದು ಒಂದು ಆಶಾದಾಯಕವಾದಂಥ ಸಂಗತಿ. ಕಳೆದ 3 ದಿನಗಳಿಂದ ಶೇಕಡಾವಾರು ಹೋಲಿಕೆ ಮಾಡಿದರೆ ನಮ್ಮದು 1.4% ಇದೆ. ಸೊ ಈ ಹಿನ್ನೆಲೆಯಲ್ಲಿ 9ನೇ ತರಗತಿಯಿಂದ 12ನೇ ತರಗತಿ ತನಕ, 9ರಿಂದ ಸೆಕೆಂಡ್ PU ತನಕ
ಶಾಲಾರಂಭ ಮಾಡಬೇಕು ಅನ್ನುವಂಥ ನಿರ್ಣಯವನ್ನು ಜಿಲ್ಲಾಡಳಿತ ತೆಗೆದುಕೊಂಡಿದೆ. ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಉಡುಪಿ ಜಿಲ್ಲೆಯಾದ್ಯಂತ 9ನೇ ಕ್ಲಾಸ್ನಿಂದ 12ನೇ ಕ್ಲಾಸಿನ ತನಕ ಶಾಲೆಗಳು ಪ್ರಾರಂಭ ಆಗುತ್ತೆ. ಶಿಕ್ಷಕರು ಭಾಳ ಎಚ್ಚರಿಕೆಯಿಂದ, ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ಭಾಳ ಎಚ್ಚರಿಕೆಯಿಂದ ಗಮನಿಸಬೇಕು. ಶಿಕ್ಷಕರಿಗೆ ಲಸಿಕೆ ಕಡ್ಡಾಯ ಅನ್ನೋದನ್ನು ಈ ಹಿಂದೆನೂ ಕೂಡ ಹೇಳಿತ್ತು. ಸೊ ಇದನ್ನು ಅನುಸರಿಸಿಕೊಂಡು ಕೋವಿಡ್ ನಿಯಮಾವಳಿಗಳನ್ನು ಅರ್ಥ ಮಾಡಿಕೊಂಡು ಎಚ್ಚರಿಕೆಯಿಂದ ತರಗತಿಗಳನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ಆದೇಶವನ್ನು ಶಿಕ್ಷಣ ಇಲಾಖೆ. ಶಾಲೆ ಆರಂಭದ ಬಗ್ಗೆನೇ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್, ಪೊಲಿಟಿಕಲ್ ಬ್ಯೂರೋ ಹೆಡ್. ಚಿದಾನಂದ್ ಪಟೇಲ್, ಈಗ ಪಾಸಿಟಿವಿಟಿ ರೇಟ್ ಎಲ್ಲೆಲ್ಲ ಜಾಸ್ತಿ ಇತ್ತು ಅಲ್ಲೆಲ್ಲ ಅಂದ್ರೆ 9, 10, 11, 12 ಶಾಲಾ ಕಾಲೇಜ್ ಆರಂಭ ಮಾಡೋದು ಬೇಡ ಅಂತ ಸರ್ಕಾರ ತನ್ನ ನಿರ್ಧಾರದಲ್ಲಿ ಪ್ರಕಟಿಸಿತ್ತು. ಅದು ಕಡಿಮೆ ಆದ್ಮೇಲೆ ನಿಧಾನವಾಗಿ ಸ್ಟಾರ್ಟ್ ಮಾಡ್ಕೊಳ್ಬಹುದು ಅಂತ. ಅದೇ ತರ ಅಪ್ಲೈ ಆಗ್ಬೋದಾ ಈಗ 6, 7, 8ನೇ ಕ್ಲಾಸಸ್ಗೂ? ಶರ್ಮಿತಾ ಶೆಟ್ಟಿ, ತಾಂತ್ರಿಕ ಸಲಹಾ ಸಮಿತಿ ಈಗಾಗಲೇ ಶಾಲೆ ತೆರಲಿಕ್ಕೆ ಸರ್ಕಾರಕ್ಕೆ ಅನುಮತಿಯನ್ನು ಕೊಟ್ಟಿರುವಂಥ, ಆದರೆ 2% ಹೆಚ್ಚಿರ್ತಕ್ಕಂಥ ಪಾಸಿಟಿವ್ ರೇಟ್ ಇರ್ತಕ್ಕಂಥ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಂಥ ಜಿಲ್ಲೆಗಳಲ್ಲಿ ಶಾಲೆಗಳನ್ನು ತೆರೆಯೋದು ಬೇಡ ಅಂತ ಹೇಳಿರುವಂಥದ್ದು. ಮತ್ತು ಶಾಲೆಗಳನ್ನು ತೆರೆದರೂ ಕೂಡ ಕಠಿಣ ನಿರ್ಬಂಧಗಳನ್ನು ವಿಧಿಸಿ ಒಂದಷ್ಟು ರೂಲ್ಸ್ಗಳನ್ನು ಮಾಡಿಕೊಂಡು ಶಾಲೆಗಳನ್ನು ತೆರೆದಿ ಅಂತೇಳಿ ಸೂಚನೆ ಕೊಟ್ಟಿರೋದು. ಆದರೆ ಆರೋಗ್ಯ ಇಲಾಖೆ ಇವತ್ತು ಕೆಲವೊಂದು ತಾಂತ್ರಿಕ ತಜ್ಞರು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ನಡೆಸಲಾಯಿತು ಮತ್ತು ಸಭೆಯನ್ನು ಕೂಡ ನಡೆಸಲಾಯಿತು. ಈ ಸಭೆಯಲ್ಲಿ ಪ್ರಮುಖವಾಗಿ ಹೊರಹೊಮ್ಮಿದೆ ಅಂತ ಹೇಳಿದ್ರೆ 6, 7, 8ನೇ ತರಗತಿಯವರೆಗೆ ಮತ್ತೆ 2ನೇ ಹಂತದಲ್ಲಿ ಶಾಲೆಗಳನ್ನು ತೆರಲಿಕ್ಕೆ ಅನುಮತಿ ಕೊಡಬಹುದು. ಅದು ಕೂಡ ಒಂದಷ್ಟು ಟಫ್ ರೂಲ್ಸ್ಗಳನ್ನ ಮಾಡಿ ಅಂತೇಳಿ ಈಗಾಗಲೇ ಆರೋಗ್ಯ ಇಲಾಖೆ ಇವತ್ತು ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು 1ರಿಂದ 8ರವರೆಗಿನ ಭೌತಿಕ ತರಗತಿ ಆರಂಭಿಸುವ ಸಂಬಂಧಪಟ್ಟ ಇವತ್ತು ಪ್ರಮುಖವಾಗಿ ಚರ್ಚೆಯನ್ನು ನಡೆಸ್ತಾರೆ. ಆದರೆ 6, 7, 8 ತೆರೆಯೋದ್ರಿಂದ ಎಲ್ಲೊಂದು ಕಡೆ ಒಂದಷ್ಟು ಮಕ್ಕಳು ಪ್ರೌಢಿಮೆ ವ್ಯವಸ್ಥೆ ಬುದ್ಧಿಮತ್ತೆ ಇರುತ್ತೆ. ಹಾಗಾಗಿ ಅವ್ರನ್ನ ತೆರೆಯೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋದು ಕೂಡ ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿಯವರ ಅಭಿಪ್ರಾಯ ಆಗಿರುವಂಥದ್ದು ಮತ್ತು ಆರೋಗ್ಯ ಇಲಾಖೆಯ ಅಭಿಪ್ರಾಯ ಆಗಿರುವುದು. ಹಾಗಾಗಿ 1ರಿಂದ 5ನೇ ತರಗತಿವರೆಗೂ ಕೂಡ 3ನೇ ಹಂತದಲ್ಲಿ ಅಂದರೆ ಸೆಪ್ಟೆಂಬರ್ 15ರ ನಂತರ 3ನೇ ಹಂತದ ತೆರೆಯುವ ಸಂಬಂಧಪಟ್ಟ ಬಹುತೇಕ ಇವತ್ತು ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತಿದೆ. ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ 10,000ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಅತಿ ಹೆಚ್ಚು ಮಕ್ಕಳು ಇರತಕ್ಕಂಥದ್ದು. ಹಾಗಾಗಿ ಹೆಚ್ಚು ಮಕ್ಕಳಿರುವ ಕಡೆ ಶಾಲೆಯನ್ನು ತೆರೆಯೋದ್ರಿಂದ ಕೋವಿಡ್ ಪಾಸಿಟಿವಿಟಿಗೆ ಅವಕಾಶ ಕೊಟ್ಟಂತಾಗುತ್ತೆ ಎಂಬ ಆತಂಕ ಕೂಡ ಆರೋಗ್ಯ ಇಲಾಖೆ ಎದುರಾಗಿರುವಂಥದ್ದು. ಹಾಗಾಗಿ ಪಾಳಿ ಪದ್ಧತಿಯಲ್ಲಿ ಅಂದರೆ 2 ಹಂತದಲ್ಲಿ ಅವರಿಗೆ ಪಾಠ ಪ್ರವಚನ ಮಾಡುವ ಸಂಬಂಧಪಟ್ಟ ಕೂಡ ಚಿಂತನೆ ನಡೆದಿರುವಂಥದ್ದು. ಇದಕ್ಕೂ ಮೊದಲು ಕಡಿಮೆ ಮಕ್ಕಳಿರ್ತಕ್ಕಂಥ ಶಾಲೆಗಳನ್ನು ನಡೆಸಲಿಕ್ಕೆ ತೊಂದರೆ ಇಲ್ಲ. ಆದರೆ 6, 7, 8ನೇ ತರಗತಿಯನ್ನು ಆರಂಭಿಸಿದ್ರು ಕೂಡ 1ರಿಂದ 5ನೇ ತರಗತಿಯನ್ನು ಈ 6, 7, 8ರ ರಿಸಲ್ಟ್ ಅನ್ನು ನೋಡಿಕೊಂಡು 15 ದಿನಗಳ ನಂತರ ಮತ್ತೆ ಸಭೆ ಸೇರಿ ಆರಂಭಿಸಬೇಕಂತೇಳಿ ಈಗಾಗಲೇ ಚರ್ಚೆಯಲ್ಲಿ ಪ್ರಮುಖವಾಗಿ ನಿರ್ಧಾರ ಆಗಿರುವಂಥದ್ದು. ಹಾಗಾಗಿ ಸರ್ಕಾರ 6, 7, 8ಕ್ಕೆ 2ನೇ ಹಂತದಲ್ಲಿ ಅನುಮತಿಯನ್ನು ಕೊಡಲಿದೆ ಮತ್ತು ಸೆಪ್ಟೆಂಬರ್ 15ರ ನಂತರ 3ನೇ ಹಂತವಾಗಿ 1ರಿಂದ 5ನೇ ತರಗತಿಯವರೆಗೆ ಶಾಲೆ ತರಲಿಕ್ಕೆ ಅನುಮತಿಯನ್ನು ಕೊಡ್ತಿದೆ. ಅದರಲ್ಲಿ ಪ್ರಮುಖವಾಗಿ 2% ಹೆಚ್ಚಿರ್ತಕ್ಕಂಥ ಪಾಸಿಟಿವ್ ರೇಟ್ ಎಲ್ಲಿದೆ ಅಂತ ಜಿಲ್ಲೆಗಳಲ್ಲಿ ಶಾಲೆಗಳು ತರಲಿಕ್ಕೆ ಅವಕಾಶವನ್ನು ಕೊಡಲ್ಲ. ಜೊತೆಗೆ ಹೆಚ್ಚು ಮಕ್ಕಳಿರ್ತಕ್ಕಂಥ ಶಾಲೆಗಳಿಗೆ ಮತ್ತಷ್ಟು ಸರ್ಕಾರವೇ ಕಠಿಣ ನಿರ್ಬಂಧಗಳನ್ನು ವಿಧಿಸುವ ಸಾಧ್ಯತೆ ಇದೆ. ಪಾಳಿ ಪದ್ಧತಿಯಲ್ಲಿ ಶಾಲೆಗಳನ್ನ ತರಗತಿಗಳನ್ನ ಆರಂಭಿಸಲಿಕ್ಕೆ ಸರ್ಕಾರ ಸೂಚನೆ ಕೊಡುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ಕೊರೋನಾ 3ನೇ ಅಲೆಗೆ ಸಚಿವರಿಂದಲೇ ಡೋಂಟ್ ಕೇರ್ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಅದ್ಧೂರಿಯಾಗಿ ಹುಟ್ಟುಹಬ್ಬದ ಆಚರಣೆಯಾಗಿದೆ. ಕೊರೋನಾ ನಿಯಮ ಗಾಳಿ ತೂರಿದ್ದಾರೆ ಸಚಿವ ಮುರುಗೇಶ್ ನಿರಾಣಿ. ಬಾಗಲಕೋಟೆಯ ಮುಧೋಳದಲ್ಲಿ ಭರ್ಜರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಬೆಂಬಲಿಗರು ಬಂದಿದ್ರು. ಇಲ್ಲಿ ಮಾಸ್ಕ್ ಸರಿಯಾಗಿ ಹಾಕಿರಲಿಲ್ಲ, ಸಾಮಾಜಿಕ ಅಂತರ ಇರಲಿಲ್ಲ, ಬೆಂಬಲಿಗರು ಮೈಮರ್ತು ಹೋಗಿದ್ರು. ಕೊರೋನಾ ಬಗ್ಗೆ ಪದೇ ಪದೇ ಈ ತರ ಜನಪ್ರತಿನಿಧಿಗಳು ಕೊರೋನಾ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲಿ ಈ ಬಗ್ಗೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಿದೆ. ಈಗ ರೂಲ್ಸ್ ಮಾಡೋರು ಫಸ್ಟ್ ಫಾಲೋ ಮಾಡಿ, ನೀವು ಫಾಲೋ ಮಾಡಿ ಅಂತ ಹೇಳಬೇಕು. ಅದನ್ನ ಬಿಟ್ಟು ಜನರಿಗೆ ಮಾತ್ರ ಒಂದು ರೂಲ್ಸು, ನಾವು ಆಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ಜನಪ್ರತಿನಿಧಿಗಳು ಬಿಹೇವ್ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲೂ ನೋಡ್ತಾ ಇದ್ದೀವಿ. ಖುದ್ದಾಗಿ ಅಲ್ಲಿ ಮುರುಗೇಶ್ ನಿರಾಣಿ ಅವರೇ ಮಾಸ್ಕ್ ಹಾಕಿಲ್ಲ, ಇನ್ನು ಅವ್ರ ಬೆಂಬಲಿಗರು ಹಾಕೊಂಡು ಬರ್ತಾರಾ? ಸೋಷಿಯಲ್ ಡಿಸ್ಟೆನ್ಸ್ ಅಂತೂ ಮರ್ತೇ ಬಿಟ್ಟಿದ್ದಾರೆ. ಬೇರೆ ಟೈಮಲ್ಲಿ ಆದ್ರೆ ನಾವು ಪ್ರಶ್ನೆಯನ್ನ ಮಾಡ್ತಿರ್ಲಿಲ್ಲ. ಸಚಿವರಾದಂತ ಒಂದು ಸಂಭ್ರಮದಲ್ಲಿ ಇದ್ದಾರೆ, ಸೊ ಅವ್ರ ಬೆಂಬಲಿಗರು ಬರ್ತಾರೆ, ಅವ್ರ ಫಾಲೋವರ್ಸ್ ಬರ್ತಾರೆ, ಅಭಿಮಾನಿಗಳು ಬರ್ತಾರೆ, ಅದ್ದೂರಿಯಾಗಿ ಬರ್ಡೇ ಮಾಡ್ಕೊಳ್ಳಿ, ಬೇಡ ಅಂತಲ್ಲ. ಬಟ್ ಇದು ಸರಿಯಾದ ಸಮಯ ಅಲ್ಲ. ಕಾರಣ ಕೊರೋನಾ ಮತ್ತಷ್ಟು ಜಾಸ್ತಿ ಆಗೋ ಬಗ್ಗೆ ತಜ್ಞರು ಪದೇ ಪದೇ ಎಚ್ಚರಿಕೆ ಕೊಡ್ತಾ ಇದ್ದಾರೆ. 3ನೇ ಅಲೆ ಬಗ್ಗೆ ಇಂಥ ಟೈಮ್ನಲ್ಲಿ ಇವ್ರು ರೂಲ್ಸ್ ಮಾಡೋರು ಇವರೇ, ಬುದ್ಧಿ ಹೇಳ್ಬೇಕಾದವ್ರು ಇವ್ರೆ. ಅಕಸ್ಮಾತ್ ಈ ತರ ಬೆಂಬಲಿಗರು ಅವ್ರ ಮನೆ ಹತ್ರ ಬಂದಿದ್ದಿದ್ರೆ ಬೇಡಪ್ಪ ಈ ಸತಿ ಮಾಡೋದು, ಮುಂದಿನ ವರ್ಷ ಕೊರೋನಾ ಕಡಿಮೆ ಆದ್ರೆ ಇದಕ್ಕಿಂತ ಅದ್ದೂರಿಯಾಗಿ ಮಾಡೋಣ ಅಂತ ಹೇಳ್ಬೇಕು. ಅದನ್ನ ಬಿಟ್ಟು ಈ ತರ ಇಲ್ಲಿ ಸಚಿವರೇ ಸಹಕರಿಸಿದ್ದಾರೆ ಅಂದ್ರೆ ಏನ್ ಹೇಳ್ಬೇಕು? ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.
ಬ್ಯಾಕ್. ರನ್ನ ಸಕ್ಕರೆ ಕಾರ್ಖಾನೆಯ ಖಾಸಗೀಕರಣ ಟೆಂಡರ್ ರದ್ದು ಮಾಡಬೇಕಂತೇಳಿ ಇವಾಗ ಖಾಸಗಿಯವರಿಗೆ ಲೀಸ್ ಇರೋದಕ್ಕೆ ಟೆಂಡರ್ ಅನ್ನು ಕರೆದಿದ್ರಂತೆ. 2020 ಡಿಸೆಂಬರ್ನಲ್ಲಿ ಕರೆದಿದ್ರು. ಈಗ ಟೆಂಡರ್ ಕ್ಯಾನ್ಸಲ್ ಆಗಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಇದು ಮುಧೋಳದ ರನ್ನ ಸಕ್ಕರೆ ಕಾರ್ಖಾನೆಯ ಟೆಂಡರ್ ರದ್ದಾಗಿರುವುದು. ಖಾಸಗೀಕರಣದ ಟೆಂಡರ್ ಇದೀಗ ರದ್ದಾಗಿದೆ. 2020 ಡಿಸೆಂಬರ್ನಲ್ಲಿ ಈ ಟೆಂಡರ್ ಕರೆದಿದ್ರು, ಬಟ್ ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ. ಮುಧೋಳದ ರನ್ನ ರೈತರ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಟೆಂಡರ್ ಇದು. ಸುಮಾರು 345 ಕೋಟಿ ಬಿಡ್ ಅನ್ನ ಮಾಡಿದ್ರು ಸಚಿವ ನಿರಾಣಿ ಅವರ ಸಂಸ್ಥೆ. ಆಗಸ್ಟ್ 24ನೇ ತಾರೀಕು ಟೆಂಡರ್ ಪ್ರಕ್ರಿಯೆಯನ್ನ ಸರ್ಕಾರನೇ ರದ್ದುಪಡಿಸಿದೆ. ಈಗ ಸಾಲದ ಸುಳಿಗೆ ಸಿಲುಕಿ 2 ವರ್ಷದಿಂದ ಕಾರ್ಖಾನೆ ಬಂದ್ ಆಗಿದೆ. ಖಾಸಗಿ ಅವರಿಗೆ ಲೀಸ್ ನೀಡೋದಕ್ಕೆ ಟೆಂಡರ್ ಅನ್ನ ಸರ್ಕಾರ ಕರೆದಿತ್ತು. 40 ವರ್ಷಗಳ ಅವಧಿಗೆ ಗುತ್ತಿಗೆ ನೀಡೋದಕ್ಕೆ ಸರ್ಕಾರ ಮುಂದಾಗಿತ್ತು, ಬಟ್ ಇವಾಗ ಅದು ಕ್ಯಾನ್ಸಲ್ ಆಗಿದೆ. ಕಾರ್ಖಾನೆ ಕೋರಿದ 489 ಕೋಟಿಯ ಗುತ್ತಿಗೆಗೆ ನಿರಾಣಿ ಸಂಸ್ಥೆ ಒಪ್ಕೊಂಡಿಲ್ವಂತೆ. 345 ಕೋಟಿ ಬಿಡ್ನಿಂದ ಕಾರ್ಖಾನೆ ಸಾಲ ತೀರಿಸೋದಕ್ಕೆ ಆಗಲ್ಲ. ಹೀಗಾಗಿ ನಿರಾಣಿ ಸಂಸ್ಥೆಯ ಬಿಡ್ ಅನ್ನ ಸರ್ಕಾರನೇ ರಿಜೆಕ್ಟ್ ಮಾಡಿದೆ. ಅಲ್ಲಿಗೆ ಟೆಂಡರ್ ಕ್ಯಾನ್ಸಲ್ ಆಗಿದೆ. ಬೇಕು ರಾಮಪ್ಪ ಸಿದ್ದಪ್ಪ ತಲೆವಾರ್ಗೆ ಅಧ್ಯಕ್ಷ ರಾಮಪ್ಪ ಸಿದ್ದಪ್ಪ ತಲೆವಾರ್ಗೆ. ನೋಡಿ, ಆ ಫ್ಯಾಕ್ಟ್ರಿ ನಾನೇ ತೊಗೊಂಡಿದ್ದೇನೆ. ಹೈಯೆಸ್ಟ್ ಬಿಡ್ ಇಲ್ಲಿವರೆಗೆ ಕೋಆಪರೇಟಿವ್ ಸೆಕ್ಟರ್ದಲ್ಲಿ ಹೈಯೆಸ್ಟ್ ಏನು ಬಿಡ್ ಆಗಿದೆ 160 ಕೋಟಿ ರೂಪಾಯಿ ಆಗಿತ್ತು ಇಲ್ಲಿವರೆಗೆ. ಅದು ನಾನು 345 ಕೋಟಿ ರೂಪಾಯಿ ಬಿಡ್ ಮಾಡಿ ತೊಗೊಂಡಿದ್ದೇನೆ. ನನಗೆ ಯಾವತ್ತು ಲೆಟ್ರ್ ಕೊಡ್ತಾರೆ ಅವತ್ತಿನಿಂದ 24 ಗಂಟೆ ಒಳಗೆ ಅದನ್ನು ಪ್ರಾರಂಭ ಮಾಡ್ತೇನೆ. ನನ್ನ ಕಡೆ ಅಷ್ಟು ಶಕ್ತಿ ಇದೆ. ಪೂರ್ತಿ ಕ್ಲೋಸ್ ಆಗಿರುವಂಥ ಜಂಕ್ ತಿಂದಿರುವಂಥ 60 ವರ್ಷದ ಫ್ಯಾಕ್ಟ್ರಿನೇ 60 ದಿವಸದಲ್ಲಿ ಚಾಲೂ ಮಾಡಿದ್ದೀನಿ. ಪಾಂಡವಪುರ ಶುಗರ್ ಫ್ಯಾಕ್ಟ್ರಿ ಇದು ನಮ್ಮ ತವ್ರ ಮನೆಯಲ್ಲಿರುವಂಥ ಫ್ಯಾಕ್ಟ್ರಿ. ನನ್ನ ಸರ್ಕಾರದಿಂದ ಒಂದು ಪತ್ರ ಬಂತು ಅಂದರೆ ಇವತ್ತು ನಾವು ಆಗಸ್ಟ್ ಎಂಡದಲ್ಲಿದ್ದೀವಿ, ಅಕ್ಟೋಬರ್ 1ಗೆ ನಾನು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತೀನಿ. 30 ಡೇಸ್ ಇದೆ. ಹಂಗೆ ಒಂದೇ ತಿಂಗಳಲ್ಲಿ 30 ಡೇಸ್ ಪೂರ್ತಿ ಸ್ಕ್ರಾಪ್ ಇರುವಂಥ ಫ್ಯಾಕ್ಟ್ರಿ 60 ದಿವಸದಲ್ಲಿ ತಯಾರು ಮಾಡಬೇಕಾದ್ರೆ ಎಲ್ಲೋ ಊರಿಗೆ ಹೋಗಿ ನಮ್ಮ ತವ್ರ ಮನೆಯಲ್ಲಿರುವಂಥ ಮುಧೋಳದಲ್ಲಿ ಸರ್ಕಾರ ನೀನು ನಡೆಸಪ್ಪ, ನಿನ್ನ ಅಗ್ರಿಮೆಂಟ್ ಪ್ರಕಾರ ಒಂದು ಒಪ್ಪಿಗಿದೆ ಅನ್ನುವಂಥದ್ದು ಹೇಳಿದ್ರೆ ಅಂದರೆ ನಾಳೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ 6ರಿಂದ 8ನೇ ತರಗತಿ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಈಗ ಕೊರೋನಾ ರೂಲ್ಸ್ ಫಾಲೋ ಮಾಡಿ ಆರಂಭ ಮಾಡಬಹುದು ಅಂತ ಸರ್ಕಾರಕ್ಕೆ ತಜ್ಞರು ಸಲಹೆಯನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಈ ಸಲಹೆಯನ್ನ ಕೊಟ್ಟಿದ್ದಾರೆ. ಈಗ ಇಂಥದ್ದೊಂದು ನಿರೀಕ್ಷೆ ಇತ್ತು. ಯಾಕಂದ್ರೆ ಈಗ ಅವ್ರ ವಾದ ಏನು ಅಂತಂದ್ರೆ 9, 10, 11, 12 ಶಾಲಾ ಕಾಲೇಜ್ ಆರಂಭ ಮಾಡಿದ ಮೇಲೆ ಈ ಕೊರೋನಾ ಬಗ್ಗೆ ಸ್ವಲ್ಪ ಆತಂಕ ಇತ್ತು, ಗಾಬರಿ ಇತ್ತು. ಯಾಕಂದ್ರೆ ಶಾಲೆ ಕಾಲೇಜ್ ಆರಂಭ ಮಾಡಿದ್ರೆ ಅದರಿಂದಾನೇ ಸ್ಪ್ರೆಡ್ ಆಗ್ಬಿಟ್ರೆ ಪೋಷಕರಿಗೆ ಏನು ಉತ್ತರ ಕೊಡೋದು ಅಂತ ಹೇಳ್ಬಿಟ್ಟು ಸರ್ಕಾರದ ನಿರ್ಧಾರ ತಪ್ಪಾಗ್ಬಿಡುತ್ತಾ ಅಂತ ಹೇಳ್ಬಿಟ್ಟು ಒಂದಿಷ್ಟು ಆತಂಕ ಇತ್ತು. ಬಟ್ ಸೋಫಾ ಈ 9, 10, 11, 12ನೇ ತರಗತಿ ಆರಂಭದಿಂದ ಕೊರೋನಾ ವಿಚಾರವಾಗಿ ಮಕ್ಕಳಲ್ಲಿ ಏನು ಸ್ಪ್ರೆಡ್ ಆಗಿಲ್ಲ. ಹಾಗಾಗಿ ಯಾವುದೇ ಆತಂಕ ಇಲ್ಲದೆ ಇರೋದ್ರಿಂದ ಮತ್ತು ಇವಾಗ ಒಂದು ಹಿಡಿತದಲ್ಲಿ ಕೊರೋನಾ ಇರೋದ್ರಿಂದ ಈಗ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಅಂದರೆ ಶೈಕ್ಷಣಿಕವಾಗಿಯೂ ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಮಕ್ಕಳಿಗೆ ಎಷ್ಟು ದಿನ ಅಂತ ಆನ್ಲೈನಲ್ಲಿ ಶಿಕ್ಷಣ ಕೊಡೋದು, ಇದರಿಂದ ಪೇರೆಂಟ್ಸ್ ಅವರು ಕೂಡ ತುಂಬ ಇವಾಗ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ. ಮತ್ತು ಸ್ಟೂಡೆಂಟ್ಸ್ ಹೇಳ್ತಿರೋದು ನಮ್ಗೆ ಅರ್ಥ ಆಗ್ತಿಲ್ಲ ಆನ್ಲೈನ್ ಕ್ಲಾಸಸ್ ಅಂತ. ಹಾಗಾಗಿ ಸರ್ಕಾರಕ್ಕೆ ಒಂದು ತಜ್ಞರ ಸಲಹೆ ಏನು ಅಂತಂದರೆ ಈಗ 6, 7, 8ನೇ ತರಗತಿಗಳನ್ನು ಆರಂಭ ಮಾಡ್ಬೋದು, ಅಂದರೆ ಈ ತರಗತಿಯ ಮಕ್ಕಳನ್ನು ಶಾಲೆಗೆ ಕರೆಸಬಹುದು ಅಂತ ಹೇಳಿ. ಈಗ ಸರ್ಕಾರದ ಕಡೆಯಿಂದ ಅಧಿಕೃತ ಘೋಷಣೆ ಆಲ್ಮೋಸ್ಟ್ ಇದೇ ಇರಬಹುದು ಅಂತ ಕಾಣಿಸುತ್ತೆ. ಒಂದು ನಿರೀಕ್ಷೆ ಅಂತಂದ್ರೆ ಇವಾಗ ಸ್ಟಾರ್ಟ್ ಮಾಡೋದಕ್ಕೆ ಸರ್ಕಾರ ಅಧಿಕೃತವಾಗಿ ಈ ಬಗ್ಗೆ ಘೋಷಣೆ ಮಾಡಬಹುದು ಅಂತ ಬೆಳಿಗ್ಗೆಯಿಂದ ಚರ್ಚೆ ಆಗ್ತಿತ್ತು. ಯಾಕಂದ್ರೆ ಕೊರೋನಾ ಕಂಟ್ರೋಲ್ ಅಲ್ಲಿ ಇರೋದ್ರಿಂದ ಮತ್ತೆ ಶೈಕ್ಷಣಿಕ ದೃಷ್ಟಿಯಿಂದ ಸರ್ಕಾರ ಈ ನಿರ್ಧಾರಕ್ಕೆ ಬರಬಹುದು ಅಂತ. ಈಗ ಚರ್ಚೆ ಆಗುವಂತ ಟೈಮ್ನಲ್ಲಿ ತಜ್ಞರು ಸರ್ಕಾರಕ್ಕೆ ಸಲಹೆ ಕೊಟ್ಟಿರೋದು ಈಗ ಆರಂಭ ಮಾಡ್ಬೋದು. ಒನ್ಸ್ ಅಗೇನ್ ಕೋವಿಡ್ ರೂಲ್ಸ್ ಏನಿದೆ ಅದನ್ನ ಫಾಲೋ ಮಾಡ್ಕೊಂಡು ಸ್ಟಾರ್ಟ್ ಮಾಡಬಹುದು ಅಂತ. ಇವತ್ತಿನ ಮೀಟಿಂಗ್ನಲ್ಲಿ ಮತ್ತೊಂದು ಮೇಜರ್ ವಿಚಾರ ಅಂತಂದ್ರೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅನುಮತಿ ಸಿಗುತ್ತಾ ಅಂತ ಹೇಳಿ. ಈಗ ತಜ್ಞರು ಸರ್ಕಾರಕ್ಕೆ ಕೊಟ್ಟಿರುವಂತ 2 ಸಲಹೆಗಳು ಅಂತಂದ್ರೆ, ಒಂದು 6, 7, 8ನೇ ತರಗತಿ ಆರಂಭ ಮಾಡಬಹುದು, ಮತ್ತೊಂದು ಸಾರ್ವಜನಿಕ ಗಣೇಶೋತ್ಸವಕ್ಕೂ ಕೂಡ ಪರ್ಮಿಷನ್ ಕೊಡಬಹುದು. ಆದ್ರೆ ಒನ್ಸ್ ಅಗೇನ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ, ಷರತ್ತುಬದ್ಧ ಅನುಮತಿಯನ್ನ ಕೊಡಬಹುದು ಅಂತ ಹೇಳ್ಬಿಟ್ಟು ತಜ್ಞರೀಗ ಸರ್ಕಾರಕ್ಕೆ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಈಗ ಸರ್ಕಾರದ ಕೈಯಲ್ಲಿರೋದು ಅಂತಿಮ ನಿರ್ಧಾರ. ಈ ಶಾಲೆ ಆರಂಭದ ವಿಚಾರ ಇರ್ಬೋದು, ಅದ್ರ ಜೊತೆಯಲ್ಲಿ ಅದ್ದೂರಿಯಾಗಿ ಗಣೇಶೋತ್ಸವದ ಆಚರಣೆ ವಿಚಾರ. ಸೊ ಎರಡಕ್ಕೂ ಕೂಡ ಕಂಡೀಷನ್ಸ್ ಅಪ್ಲೈ ಆಗೇ ಆಗುತ್ತೆ. ಅಂದರೆ ಶಾಲೆ ಆರಂಭಕ್ಕೂ ಕೂಡ ಕೊರೋನಾ ಮಾರ್ಗಸೂಚಿಗಳನ್ನು ಫಾಲೋ ಮಾಡಿಕೊಂಡೇ ಶಾಲೆ ಆರಂಭ ಮಾಡಬೇಕಾಗುತ್ತೆ.
ಇನ್ನೊಂದ್ ಕಡೆ ಸಾರ್ವಜನಿಕ ಗಣೇಶೋತ್ಸವ ಅನುಮತಿಯನ್ನ ಕೊಡಬಹುದು, ಆದ್ರೆ ಷರತ್ತುಬದ್ಧ ಅನುಮತಿಯನ್ನ ಕೊಟ್ರೆ ಸಮಸ್ಯೆಗಳು ಆಗೋದಿಲ್ಲ ಅನ್ನೋ ಮಾತನ್ನ ತಜ್ಞರು ಇದೀಗ ಸರ್ಕಾರಕ್ಕೆ ಹೇಳಿದ್ದಾರೆ. ಹಾಗಾಗಿ ಸಿಎಂ ಇದೀಗ ಅಂತಿಮ ನಿರ್ಧಾರವನ್ನ ಅಂದ್ರೆ ಅಧಿಕೃತವಾಗಿ ನಿರ್ಧಾರವನ್ನ ಯಾವ ತರ ಘೋಷಣೆ ಮಾಡ್ತಾರೆ ಅನ್ನೋ ಕುತೂಹಲ ಇದೆ. ಈಗ ಗಣೇಶೋತ್ಸವ ವಿಚಾರಕ್ಕೆ ನಾವು ಬರೋದಾದ್ರೆ ಈಗ ಸ್ವಪಕ್ಷದ ನಾಯಕರೇ ಸಾಕಷ್ಟು ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಈಗ ಬೇರೆಯವರಿದ್ದಾಗಲೇ ಅನುಮತಿ ಸಿಗ್ತಾ ಇತ್ತು ಅಂದಮೇಲೆ ಈಗ ನಮ್ಮದೇ ಸರ್ಕಾರ ಇದೆ ಅಂದಮೇಲೆ ನಾವು ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡೋದಕ್ಕೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ ಈಗ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಷರತ್ತುಬದ್ಧ ಅನುಮತಿಯನ್ನ ಕೊಡಬಹುದು ಅಂತ ತಜ್ಞರೇ ಸರ್ಕಾರಕ್ಕೆ ಸಲಹೆಯನ್ನ ಕೊಟ್ಟಿರೋದ್ರಿಂದ ಈಗ ಸಿಎಂ ನಿರ್ಧಾರದ ಅಂದ್ರೆ ಏನು ಅವರು ಹೇಳ್ಬೋದು ಅನ್ನೋ ಬಗ್ಗೆ ಎಲ್ಲರ ಒಂದು ನಿರೀಕ್ಷೆ ಇದೆ, ಚಿತ್ತ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ 6, 7, 8ನೇ ತರಗತಿ ಆರಂಭಕ್ಕೂ ಈಗ ತಜ್ಞರು ಒಂದು ಸಲಹೆ ಕೊಟ್ಟಿದ್ದಾರೆ. ಎಟ್ ದ ಸೇಮ್ ಟೈಮ್ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಷರತ್ತುಬದ್ಧ ಅನುಮತಿಯನ್ನ ಕೊಡಬಹುದು ಅಂತ ಸಲಹೆ ಕೊಟ್ಟಿರೋದ್ರಿಂದ ಇದು ಎರಡಕ್ಕೂ ಈಗ ಗ್ರೀನ್ ಸಿಗ್ನಲ್ ಸಿಗುವಂತ ಚಾನ್ಸಸ್ ಎಷ್ಟು ಮಟ್ಟಿಗೆ ಕಂಡು ಬರ್ತಾ ಇದೆ? ಶರ್ಮಿತಾ ಶೆಟ್ಟಿ, ಮಹತ್ತರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹಿಂದೂ ಪರ ಸಂಘಟನೆಗಳು, ಬಿಜೆಪಿ ಮುಖಂಡರುಗಳು, ಶಾಸಕರುಗಳ ಒತ್ತಾಯ ಮತ್ತು ಒತ್ತಡದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ಆಚರಣೆಗೆ ಷರತ್ತುಬದ್ಧ ನಿಯಮಗಳನ್ನ ಜಾರಿ ಮಾಡಿ ಅವಕಾಶ ಕೊಡ್ಲಿಕ್ಕೆ ಈಗ ಸರ್ಕಾರ ತೀರ್ಮಾನವನ್ನು ಮಾಡುವಂತದ್ದು. ಈ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗೆ ಮಾರ್ಗಸೂಚಿ ರಚನೆ ಸಂಬಂಧಪಟ್ಟಾಗ ಈ ಕೂಡಲೇ ಸೂಚನೆ ಕೊಟ್ಟಿರುವಂತದ್ದು. ಕಠಿಣ ಮಾರ್ಗಸೂಚಿ ಇರಲಿ, ಷರತ್ತುಗಳು ಅನ್ವಯ ಆಗಲಿ ಮತ್ತು ಆ ಮುಖಾಂತರ ಗಣೇಶೋತ್ಸವವನ್ನು ಕೂಡ ಆಚರಣೆ ಮಾಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲದೆ ಒತ್ತಡ ಮತ್ತು ಒತ್ತಾಯದ ಹಿನ್ನೆಲೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆದ್ರೆ ತಾಂತ್ರಿಕ ಸಲಹಾ ಸಮಿತಿಯಲ್ಲಿ ಒಂದ್ ಕಡೆ ಸಾರ್ವಜನಿಕ ಗಣೇಶ ಸಂಬಂಧಪಟ್ಟಾಗೆ ನಿರ್ಬಂಧ ಇರುವ ಬದಲು ಷರತ್ತುಬದ್ಧ ಅನುಮತಿಯನ್ನು ಕೊಡಿ ಅಂತ ಹೇಳಿದ್ರು. ಹಾಗಾಗಿ ಸರ್ಕಾರ ಈ ಸಂಬಂಧಪಟ್ಟಾಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡಿರುವಂತದ್ದು. ಇನ್ನು ಅಧಿಕೃತ ಘೋಷಣೆಯಂತೆ ಬಾಕಿ. ಈಗಾಗಲೇ ವಿಶ್ವ ಹಿಂದೂ ಪರಿಷತ್ 40 ರಿಂದ 50 ಜನರು ಗಣೇಶೋತ್ಸವನ ಆಚರಿಸಲಿಕ್ಕೆ ಅವಕಾಶವನ್ನು ಕೊಡಬೇಕಂತ ಹೇಳಿ ಮನವಿಯನ್ನು ಸರ್ಕಾರಕ್ಕೆ ಮಾಡಿಕೊಂಡಿತ್ತು. ಆದ್ರೆ ಇದೀಗ ಸರ್ಕಾರ ಯಾವ ರೀತಿ ನಿರ್ಧಾರ ಇದರ ಒಳಗಡೆ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಸಂಘ ಪರಿವಾರದ ಮುಖಂಡರು ಕೂಡ ತಾವು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅವಕಾಶವನ್ನು ಕೊಡಲೇಬೇಕಂತೇಳಿ ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ಹಾಕಿದ್ರು. ಈ ಎಲ್ಲ ಸಾಧಕ ಬಾಧಕಗಳ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅನಿವಾರ್ಯವಾಗಿ ಒತ್ತಡ ಮತ್ತು ಒತ್ತಾಯದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅವಕಾಶ ಕೊಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದೀಗ ಮಾರ್ಗಸೂಚಿಯನ್ನ ರಚನೆ ಮಾಡಲಿಕ್ಕೆ ಮತ್ತು ಷರತ್ತುಬದ್ಧ ಮಾರ್ಗಸೂಚಿಯನ್ನ ಸಿದ್ಧಪಡಿಸಲಿಕ್ಕೆ ಮುಖ್ಯಮಂತ್ರಿ ಕಾರ್ಯಾಲಯ ಸಂಬಂಧಪಟ್ಟ ಇಲಾಖೆ ಆಗಿರ್ತಕ್ಕಂಥ ಕಂದಾಯ ಇಲಾಖೆ ಮತ್ತು ಒಳಾಡಳಿತ ಇಲಾಖೆಗೆ ಸೂಚನೆ ಕೊಟ್ಟಿರುವಂತದ್ದು. ಈ ಸಂಬಂಧಪಟ್ಟ ಇದೀಗ ಮಾರ್ಗಸೂಚಿ ಸಿದ್ಧವಾಗ್ತಿದೆ. ಶರ್ಮಿತಾ ಶೆಟ್ಟಿ. ಬಟ್ ಚಿದಾನಂದ್ ಪಟೇಲ್, ಈಗ ಒಂದ್ ವೇಳೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಪರ್ಮಿಷನ್ ಸಿಕ್ಕಿದ್ರು ಕೂಡ, ಗೈಡ್ಲೈನ್ಸ್ ಟಫ್ ಆಗಿ ಅವರು ಅಧಿಕೃತವಾಗಿ ಹೊರಡಿಸಿದ್ರು ಕೂಡ ಅದನ್ನ ಮಾನಿಟರ್ ಮಾಡೋದು ಹೆಂಗೆ? ಯಾಕಂದ್ರೆ ಪ್ರತಿ ಗ್ರಾಮದಲ್ಲಿ ಊರಲ್ಲಿ ಇಡ್ತಾರೆ, ಅಲ್ಲೆಲ್ಲ ಫಾಲೋ ಆಗ್ತಿದ್ಯಾ ಇಲ್ವಾ, ಯಾರು ನೋಡ್ಕೋತಾರೆ? ಈಗಾಗಲೇ ಷರತ್ತುಬದ್ಧ ಅನುಮತಿ ಅಂತ ಹೇಳಿದ್ರೆ ಅವರು ಪ್ರತಿಯೊಬ್ರು ಕೂಡ ಗಣೇಶನ ಪ್ರತಿಷ್ಠಾಪನೆ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಅನುಮತಿಯನ್ನು ಪಡಿಲೇಬೇಕು. ಅನುಮತಿಯನ್ನ ಪೊಲೀಸ್ ಇಲಾಖೆಯಿಂದಲೇ ಪಡಿಲೇಬೇಕು. ಹಾಗಾಗಿ ಪೊಲೀಸ್ ಇಲಾಖೆ ಇದರ ಜವಾಬ್ದಾರಿಯನ್ನ ಅನಿವಾರ್ಯ ಹೊರಬೇಕಾಗುತ್ತೆ. ಒಂದು ವೇಳೆ ಷರತ್ತದ ಮತ್ತು ನಿಯಮವನ್ನು ಉಲ್ಲಂಘನೆ ಮಾಡಿದ್ರೆ ಅಂತವ್ರ ಮೇಲೆ, ಯಾಕಂತ ಹೇಳಿದ್ರೆ ಯಾರು ಗಣೇಶನನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತವರ ಹೆಸರಿನಲ್ಲೇ ಅನುಮತಿಯನ್ನು ಕೊಡಲಾಗುತ್ತೆ. ಹಾಗಾಗಿ ಅಂತವ್ರ ಮೇಲೆ ಕೋವಿಡ್ ಮಾರ್ಗಸೂಚಿಯ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಅವರ ಮೇಲೆ ಕೇಸು ದಾಖಲಿಸುವ ಸಂಬಂಧಪಟ್ಟ ಕೂಡ ಸೂಚನೆ ಕೊಡಲಾಗ್ತದೆ. ಇದು ಹೆಚ್ಚುವರಿ ಜವಾಬ್ದಾರಿ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ಹೆಚ್ಚಿನ ಜವಾಬ್ದಾರಿ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಅಂತಿಮವಾಗಿ ಅನುಮತಿಯನ್ನ ಪೊಲೀಸ್ ಇಲಾಖೆಯಿಂದ ಅನುಮತಿಯನ್ನು ಪಡಿಬೇಕಾಗಿರುವಂತದ್ದು. ಹಾಗಾಗಿ ಇದು ಪೊಲೀಸ್ ಇಲಾಖೆ ಮತ್ತೆ ಹೆಚ್ಚುವರಿ ತಲೆಭಾರ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಯಾಕಂತ ಹೇಳಿದ್ರೆ ಗಣೇಶೋತ್ಸವಕ್ಕೂ ಕೂಡ ಅದು ಕೂಡ 3 ದಿನದಿಂದ 5 ದಿನ ಒಳಗಡೆ ಅವಕಾಶ ಮಾತ್ರ ಕೊಡ್ಬೇಕನ್ನೋ ಚರ್ಚೆ ನಡೀತಿರುವಂತದ್ದು. ಅಂದ್ರೆ ಗಣೇಶೋತ್ಸವವನ್ನು ಕೂರಿಸಿದ್ರೆ 3 ಅಥವಾ 5 ದಿನ ಒಳಗಡೆ ಅವರು ಗಣೇಶನನ್ನ ಬಿಡಬೇಕಾಗುತ್ತೆ. ಹಾಗಾಗಿ ಈ ಮಾರ್ಗಸೂಚಿಯಲ್ಲಿ ಕೂಡ ಒಂದಷ್ಟು ಮಾರ್ಪಾಟನ್ನು ಕೂಡ ಮಾಡಲಿದ್ದಾರೆ. 2, 3 ಅಥವಾ 5 ದಿನ ಒಳಗಡೆ ಮಾತ್ರ ಅವಕಾಶವನ್ನು ಕೊಡ್ಲಿಕ್ಕೆ ಸರ್ಕಾರ ಚಿಂತನೆ ನಡೆಸಿರುವಂತದ್ದು. ಶರ್ಮಿತಾ ಶೆಟ್ಟಿ, ಅದೊಂಥರ ಇಕ್ಕಟ್ಟಿನ ಪರಿಸ್ಥಿತಿ. ಯಾಕಂದ್ರೆ ಸ್ವಪಕ್ಷದವರೇ ಈಗ ಆಗ್ರಹ ಮಾಡ್ತಾ ಇದ್ರು, ಯಾಕೆ ಪರ್ಮಿಷನ್ ಕೊಡಲ್ಲ, ಬೇರೆಯವ್ರಿಗೆಲ್ಲ ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶ ಕೊಟ್ಟಿದ್ದೀರಿ ಅಂತ ಖುದ್ದಾಗಿ ಸಂಸದರೇ ಪ್ರಶ್ನೆಯನ್ನ ಸರ್ಕಾರಕ್ಕೆ ಕೇಳ್ತಾ ಇದ್ರು, ಅದೇ ಪಕ್ಷದ ಸಂಸದರು. ಇನ್ನೊಂದ್ ಕಡೆ ಈಗ ಕೊಟ್ರೆ ಕೇರಳದಲ್ಲಿ ಏನ್ ಪರಿಸ್ಥಿತಿ ಆಯ್ತು, ಓಣಂ ಹಬ್ಬ ಸೆಲೆಬ್ರೇಷನ್ ಆದ್ಮೇಲೆ ಅದೊಂಥರ ಆತಂಕ. ಹಾಗಾಗಿ ಕೊರೋನಾ ಸ್ಪ್ರೆಡ್ ಆಗದೆ ಇರಂಗೂ ಕೂಡ ನೋಡ್ಕೋಬೇಕಾಗತ್ತೆ. ಇದ್ರ ಬಗ್ಗೆ ತಜ್ಞರು ಏನೆಲ್ಲ ಈಗ ಸಲಹೆ ಕೊಟ್ಟಿದ್ದಾರೆ ಅಂತ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ಯಾ? ಶರ್ಮಿತಾ ಶೆಟ್ಟಿ, ಇವತ್ತು ಬೆಳಿಗ್ಗೆ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಆರೋಗ್ಯ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತು ತಾಂತ್ರಿಕ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಜೊತೆ ವಿಸ್ತೃತವಾಗಿ ಅರ್ಧ ಗಂಟೆಗೆ ಹೆಚ್ಚು ಸಭೆ ನಡೆಸಿದರು. ಸಭೆಯಲ್ಲಿ ಕೂಡ ಸಾರ್ವಜನಿಕ ಗಣೇಶೋತ್ಸವಕ್ಕೆ ನಿರ್ಬಂಧವನ್ನ ಏರ್ಲಿಕ್ಕೆ ಕೂಡ
ಆರೋಗ್ಯ ಇಲಾಖೆ ಸರ್ಕಾರಕ್ಕೆ ಶಿಫಾರಸು ಮಾಡ್ಬೇಕಂತೇಳಿ ಕೂಡ ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು. ಆದ್ರೆ ಸರ್ಕಾರಕ್ಕೆ ಅದರಲ್ಲೂ ಪ್ರಮುಖವಾಗಿ ಇದು ಬಿಜೆಪಿ ಸರ್ಕಾರ ಆಗಿದ್ರಿಂದ ಹಿಂದೂ ಪರ ಸಂಘಟನೆಗಳು ಗಣೇಶೋತ್ಸವಕ್ಕೆ ಅವಕಾಶವನ್ನು ಕೊಡಬೇಕು, ಅನ್ಯ ಕೋಮಿನವರಿಗೆ ಸಾಮೂಹಿಕ ಪ್ರಾರ್ಥನೆಗೆ ಅವಕಾಶವನ್ನು ಕೊಡ್ತೀರಾ, ಆದ್ರೆ ಹಿಂದೂಗಳ ಮಹತ್ವದ ಹಬ್ಬಕ್ಕೆ ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ ಅಂತೇಳಿ ಆರೋಪವನ್ನು ಮಾಡಿದ್ರು. ಜೊತೆಗೆ ಸರ್ಕಾರ ಕೂಡ ಬೇರೆ ಬೇರೆ ರೀತಿಯಲ್ಲಿ ಒತ್ತಡವನ್ನ ಹೇರಿದ್ರು. ಒಂದು ಕಡೆ ವಿಶ್ವ ಹಿಂದೂ ಪರಿಷತ್, ಮತ್ತೊಂದು ಕಡೆ ಸಂಘ ಪರಿವಾರದ ನಾಯಕರುಗಳು, ಮತ್ತೊಂದು ಕಡೆ ಇತರ ಹಿಂದೂ ಪರವಾಗಿರ್ತಕ್ಕಂಥ ಸಂಘಟನೆಗಳಾಗಿರ್ತಕ್ಕಂಥ ಶ್ರೀರಾಮ ಸೇನೆ ಸೇರಿದಂತೆ ಅನೇಕ ಸಂಘಟನೆಗಳು ಒತ್ತಾಯ ಮತ್ತು ಒತ್ತಡವನ್ನು ಹಾಕಿದ್ರು. ಇದರ ಬೆನ್ನಲ್ಲೇ ಸ್ವಪಕ್ಷೀಯ MLAಗಳಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಅನೇಕ ಮುಖಂಡರು ಕೂಡ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅವಕಾಶ ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಡವನ್ನು ಹಾಕಿದ್ರು. ಈ ಎಲ್ಲ ಒತ್ತಡದ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಷರತ್ತುಬದ್ಧ ಗಣೇಶೋತ್ಸವ ಆಚರಣೆಗೆ ಅವಕಾಶವನ್ನು ಕೊಡ್ಲಿಕ್ಕೆ ನಿರ್ಧಾರವನ್ನು ಪಟೇಲ್, ತೆಗೆದುಕೊಂಡಿದ್ದಾರೆ. ಒಂದೇ ಸೆಕೆಂಡ್ ಪ್ಲೀಸ್, ಬಿ ಆನ್ಲೈನ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈಗ 6ರಿಂದ 8ನೇ ತರಗತಿ ಶಾಲೆ ಆರಂಭದ ಬಗ್ಗೆನೂ ಕೂಡ ಇನ್ನೇನು ಕೆಲವೇ ಕ್ಷಣದಲ್ಲಿ ಸಿಎಂ ಅಧಿಕೃತ ನಿರ್ಧಾರ ಏನು ಅಂತ ಪ್ರಕಟಿಸ್ತಾರೆ, ಆದೇಶ ಏನು ಅಂತ ಪ್ರಕಟಿಸ್ತಾರೆ ಅನ್ನೋ ನಿರೀಕ್ಷೆ ಇದೆ. ಗೌರಿ ಗಣೇಶ ಹಬ್ಬ ನಂತರ ಭೌತಿಕ ತರಗತಿಗಳು ಆರಂಭ ಆಗಬಹುದು ಅಂತ ಕಾಣಿಸುತ್ತೆ. 1ರಿಂದ 5ನೇ ತರಗತಿ ಆರಂಭದ ಬಗ್ಗೆ ಕೂಡ ಈಗ ನಿರ್ಧಾರ ಮಾಡಬೇಕಾಗಿತ್ತು, ಆದರೆ ಸದ್ಯಕ್ಕೆ ಮಾಡಿಲ್ಲ. ಮುಂದಿನ ಪರಿಸ್ಥಿತಿಯನ್ನು ನೋಡಿಕೊಂಡು ಪ್ರಾಥಮಿಕ ಶಾಲೆಗಳ ಆರಂಭದ ಬಗ್ಗೆ ಸರ್ಕಾರ ನಿರ್ಧಾರ ಮಾಡಬಹುದು ಅಂತ ನಿರೀಕ್ಷೆ ಇದೆ. ಈಗ 1ರಿಂದ 5ನೇ ತರಗತಿ ಆರಂಭದ ಬಗ್ಗೆ ನಿರ್ಧಾರವನ್ನ ಸರ್ಕಾರ ಸದ್ಯಕ್ಕೆ ಮಾಡಿಲ್ಲ. ಮುಂದಿನ ಪರಿಸ್ಥಿತಿಯನ್ನ ನೋಡಿಕೊಂಡು ಪ್ರಾಥಮಿಕ ಶಾಲೆ ಅಂದ್ರೆ 1, 2, 3, 4, 5ನೇ ತರಗತಿಗಳನ್ನ ಆರಂಭ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಈಗ ಮತ್ತೊಮ್ಮೆ ಸಭೆಯನ್ನ ಮಾಡಿ ಮುಂದಿನ ಸಿಚುವೇಶನ್ ನೋಡಿಕೊಂಡು ಆವಾಗ ಸಭೆಯನ್ನ ಮಾಡಿ ನಿರ್ಧಾರವನ್ನ ಮಾಡುತ್ತೆ ಸರ್ಕಾರ ಮತ್ತೆ ಶಿಕ್ಷಣ ಇಲಾಖೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಈಗ 6, 7, 8ನೇ ತರಗತಿ ನಡೆಸೋದಕ್ಕೆ ಏನು ಸಮಸ್ಯೆ ಇಲ್ಲ, ಆ ಬಗ್ಗೆ ಅಧಿಕೃತ ಘೋಷಣೆ ಒಂದೇ ಬಾಕಿ ಉಳಿದಿರೋದು. ಈಗ 1, 2, 3, 4, 5ನೇ ತರಗತಿ ಆರಂಭದ ಬಗ್ಗೆ ಇವತ್ತು ಚರ್ಚೆ ಆಗಿಲ್ಲ. ಬಟ್ ಒಂದು ವಿಚಾರ ಇವತ್ತು ಚರ್ಚೆ ಆಗಿರೋದು ಸದ್ಯಕ್ಕೆ ಬೇಡ, ಮುಂದಿನ ಪರಿಸ್ಥಿತಿ ನೋಡಿಕೊಂಡು ಹಬ್ಬ ಎಲ್ಲ ಮುಗಿಲಿ, ಅದಾದ್ಮೇಲೆ ಮುಂದಿನ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ನೋಡಿಕೊಂಡು ಮತ್ತೊಮ್ಮೆ ಸಭೆ ಸೇರೋಣ, ಚರ್ಚೆ ಮಾಡೋಣ, ಆಮೇಲೆ ಈ ಪ್ರಾಥಮಿಕ ಶಾಲೆ ಆರಂಭದ ಬಗ್ಗೆ ಡಿಸಿಷನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಮೀಟಿಂಗ್ನಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಒಂದ್ಸಗೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ 1ರಿಂದ 5ನೇ ತರಗತಿ ಆರಂಭದ ಬಗ್ಗೆ ಸರ್ಕಾರ ನಿರ್ಧಾರ ಮಾಡಿಲ್ಲ, ನಾವು ಮತ್ತೆ ಸಭೆಯನ್ನ ಸೇರೋಣ ಮುಂದಿನ ಪರಿಸ್ಥಿತಿ ನೋಡ್ಕೊಂಡು ಅಂತ ಹೇಳ್ಬಿಟ್ಟು ಈಗ 6, 7, 8ನೇ ತರಗತಿ ಆರಂಭ ಆದ್ರೂ ಇವಾಗ ಹೆಂಗ್ ಶಾಲಾ ಕಾಲೇಜ್ ಆರಂಭ ಆಗಿದೆಯಲ್ಲ ಅದೇ ರೂಲ್ಸ್ ಅಪ್ಲೈ ಆಗುತ್ತಾ? ಖಂಡಿತವಾಗಿಯೂ ಶರ್ಮಿತಾ ಶೆಟ್ಟಿ, ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು ಮತ್ತು ಆರೋಗ್ಯ ಇಲಾಖೆಯ ಉನ್ನತಾಧಿಕಾರಿಗಳ ಸಭೆ ಮತ್ತು ಸಭೆಯ ನಂತರ ಕೂಡ ಇದೀಗ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಭೆಗೂ ಮುನ್ನ ಡಾಕ್ಟರ್ ಸುಧಾಕರ್ ಜೊತೆ 5 ನಿಮಿಷಕ್ಕೆ ಹೆಚ್ಚು ಸಮಯ ಚರ್ಚೆ ಮಾಡಿದ್ರು. ಚರ್ಚೆ ಸಂದರ್ಭ ಕೂಡ ತಾಂತ್ರಿಕ ತಜ್ಞರು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳ ಶಿಫಾರಸನ್ನು ಕೂಡ ಮುಖ್ಯಮಂತ್ರಿಗಳು ತಿಳಿಸಿದ್ರು. ಆ ಸಂದರ್ಭದಲ್ಲಿ 6, 7 ಮತ್ತು 8ರ ಭೌತಿಕ ತರಗತಿಗಳ ಆರಂಭಿಸಲಿಕ್ಕೆ ನಮ್ಮ ಅಭ್ಯಂತರ ಇಲ್ಲ, ಕೋವಿಡ್ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಆರಂಭಿಸಲಿ ಅಂತ ಹೇಳಿ ಆರೋಗ್ಯ ಇಲಾಖೆ ಹೇಳಿರುವಂತದ್ದು ಒಂದು ಸೂಚನೆಯನ್ನು ಕೂಡ ಕೊಟ್ಟರು. ಈ ಎಲ್ಲ ಹಿನ್ನೆಲೆಯಲ್ಲಿ 3 ಹಂತದಲ್ಲಿ ಶಾಲೆಗಳನ್ನು ತೆರಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಈಗಾಗಲೇ 2ನೇ ಹಂತವಾಗಿ 6, 7, 8ನೇ ತರಗತಿಯನ್ನ ಗಣೇಶೋತ್ಸವದ ಅಂದ್ರೆ ಗಣೇಶ ಹಬ್ಬದ ನಂತರ ಸರ್ಕಾರ ತೆರಲಿಕ್ಕೆ ಅವಕಾಶವನ್ನು ಕೊಡುತ್ತೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಬರ್ತಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ 10,000ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಅತಿ ಹೆಚ್ಚು ಮಕ್ಕಳು ಇರ್ತಕ್ಕಂಥದ್ದು, ಅಂತ ಶಾಲೆಗಳ ತೆರೆದ್ರೆ ಎಲ್ಲ ಒಂದ್ ಕಡೆ ಕೋವಿಡ್ಗೆ ಸ್ವತಃ ನಾವೇ ಇನ್ವೈಟ್ ಮಾಡಿದಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಎಂಬ ಆತಂಕ ಸರ್ಕಾರಕ್ಕೆ ಎದುರಾಗಿದೆ. ಹಾಗಾಗಿ ಅಂತ ಶಾಲೆಗಳಿಗೆ ಪಾಳಿ ಪದ್ಧತಿಯಲ್ಲಿ ತರಗತಿಗಳನ್ನ ಆರಂಭಿಸುವ ಸಂಬಂಧಪಟ್ಟ ಕೂಡ ಸರ್ಕಾರ ಒಂದಷ್ಟು ಗೈಡ್ಲೈನ್ಸ್ ಹೊರಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಯಾಕಂತಂದ್ರೆ ಕಡಿಮೆ ಮಕ್ಕಳಿದ್ದಂತಲ್ಲಿ ತೊಂದರೆ ಇಲ್ಲ, ಆದ್ರೆ 10,000ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಹೆಚ್ಚು ಮಕ್ಕಳು ಇರುವಂತದ್ದು, ಅಲ್ಲಿ ಗಿಜುಗುಡ್ತಿರುವಂತಹ ಸನ್ನಿವೇಶ ಇರುವಂತದ್ದು. ಹಾಗಾಗಿ ಅಂತ ಶಾಲೆಗಳಿಗೆ ಮತ್ತಷ್ಟು ಪಾಳಿ ಪದ್ಧತಿಯಲ್ಲಿ ಅವರಿಗೆ ತರಗತಿಗಳನ್ನ ಆರಂಭಿಸುವಂತ ಮತ್ತಷ್ಟು ಮಾರ್ಗಸೂಚಿಗಳನ್ನು ಕೂಡ ಅವರಿಗೆ ಸಪರೇಟ್ ಹೊರಡಿಸುವ ಸಾಧ್ಯತೆ ಇದೆ ಅಂತ ಈಗ ಗೈಡ್ಲೈನ್ಸ್ ರೆಡಿ ಮಾಡಿ ಅಂತ ಸಿಎಂ ಹೇಳಿದ್ದಾರೆ, ಅದು ಕಠಿಣವಾಗಿರ್ಬೇಕು ಅಂತಾನು ಕೂಡ ಹೇಳಿದ್ದಾರೆ. ಬಹುಶಃ ಗೈಡ್ಲೈನ್ಸ್ ರೆಡಿ ಆಗಿ ಅಧಿಕೃತವಾಗಿ ಅದು ಹೊರಬೀಳೋದು ಸ್ವಲ್ಪ ಟೈಮ್ ತಗೊಳ್ಬಹುದು ಅಂತ ಕಾಣಿಸುತ್ತೆ. ಬಟ್ ಸಿಎಂ ಪ್ರೆಸ್ ಮೀಟ್ ಮಾಡ್ತಾರಂತಲ್ಲ, ಸೊ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಶರ್ಮಿತಾ ಶೆಟ್ಟಿ, ಅಂದ್ರೆ ಗಣೇಶೋತ್ಸವ ಅಂತ ಹೇಳಿದ್ರೆ ಸೆಪ್ಟೆಂಬರ್ 15ರ ನಂತರ 6, 7, 8ನೇ ತರಗತಿಯ ಶಾಲೆಗಳನ್ನ ಆರಂಭಿಸುವುದು ಬಹುತೇಕ ಖಚಿತ ಅಂತ ಹೇಳ್ತಾ ಇದ್ದಾರೆ. ನಂತರ 15 ಡೇಸ್ ಬಿಟ್ಟು 1ರಿಂದ 5ನೇ ತರಗತಿ 5ನೇವರೆಗಿನ ಭೌತಿಕ ತರಗತಿಗಳ ಆರಂಭಿಸುವ ಬಗ್ಗೆ ಸರ್ಕಾರ ಮತ್ತೊಂದು ಸಭೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳುತ್ತೆ. ಆದ್ರೆ ಈ ಅತಿ ಹೆಚ್ಚು ಮಕ್ಕಳು ಇರ್ತಕ್ಕಂಥ ಶಾಲೆಗಳಲ್ಲಿ ಒಂದಷ್ಟು ಪಾಳಿ ಪದ್ಧತಿಯಿಂದ ಎಲ್ಲ ಒಂದ್ ಕಡೆ
ತರಗತಿಗಳನ್ನ ಆರಂಭಿಸೋದು, ಅಲ್ಲೊಂದಷ್ಟು ಗೈಡ್ಲೈನ್ಸ್ ಹೆಚ್ಚಿನ ಗೈಡ್ಲೈನ್ಸ್ ಅನ್ನು ಅಳವಡಿಸಲಿಕ್ಕೆ ಸರ್ಕಾರ ತೀರ್ಮಾನ ತೆಗೆದುಕೊಳ್ಳುವಂಥದ್ದು. ಒಟ್ಟಾರೆ 6, 7, 8ನೇ ತರಗತಿ ಆರಂಭವಾಗುವುದು ಖಚಿತ ಆಗಿರುವಂತದ್ದು. ಮತ್ತು ಸಾರ್ವಜನಿಕ ಗಣೇಶೋತ್ಸವ ಕೂಡ ಸರ್ಕಾರ ಷರತ್ತುಬದ್ಧ ಅನುಮತಿ ಕೊಡ್ಲಿಕ್ಕೆ ಕೂಡ ಇವತ್ತೇ ನಿರ್ಧಾರ ಹೊರಬೀಳಿದೆ. ಶರ್ಮಿತಾ ಶೆಟ್ಟಿ, ಅದೇ ಸಿಎಂ ಅನೌನ್ಸ್ ಮಾಡ್ತಾರೆ ಅಂತ ಕೇಳ್ಪಟ್ವಿ, ಅದು ಎಷ್ಟೊತ್ತಿಗೆ ನಾವು ನಿರೀಕ್ಷೆ ಮಾಡಬಹುದು ಪಟೇಲ್? ಶರ್ಮಿತಾ ಶೆಟ್ಟಿ, ಸಭೆ ಮುಗಿದ ಬಳಿಕ ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಪತ್ರಿಕಾಗೋಷ್ಠಿಯನ್ನು ನಡೆಸಲಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಆರೋಗ್ಯ ಸಚಿವರ ಜೊತೆಗೂಡಿ ಮತ್ತು ಮುಖ್ಯ ಕಾರ್ಯದರ್ಶಿಗಳ ಜೊತೆಗೂಡಿ ಶಾಲೆಗಳನ್ನ ತೆರೆಯುವ ನಿರ್ಧಾರ ಮತ್ತು ಸಾರ್ವಜನಿಕ ಗಣೇಶೋತ್ಸವಕ್ಕೆ ಸರ್ಕಾರ ಅನುಮತಿ ಕೊಡುವ ವಿಚಾರವಾಗಿ ಕೂಡ ಮುಖ್ಯಮಂತ್ರಿಗಳೇ ಅಧಿಕೃತವಾಗಿ ಘೋಷಣೆಯನ್ನು ಮಾಡಲಿದ್ದಾರೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಹಗಲಿನಲ್ಲೇ ಕತ್ತಲೆಗೆ ಜಾರ್ಬಿಟ್ಟಿದೆ ಮೈಸೂರಿನ ಜಿಲ್ಲಾಡಳಿತ. ಕಾರಣ ವಿದ್ಯುತ್ ಬಿಲ್ ಕಟ್ಟಿಲ್ಲ ಅಂತ ಸರ್ಕಾರಿ ಕಚೇರಿಗಳ ಸಂಪರ್ಕ ಕಟ್ ಮಾಡಲಾಗಿದೆ. ಡಿಸಿ ಕಚೇರಿ, ಮಿನಿ ವಿಧಾನಸೌಧ, ಸಬ್ ರಿಜಿಸ್ಟ್ರಾರ್ ಕಚೇರಿ, ಸೊ ಎಲ್ಲ ಕಡೆನೂ ಕರೆಂಟ್ ಕಟ್ ಮಾಡಿದ್ದಾರೆ. ಕಾರಣ ಬಿಲ್ ಕಟ್ಟಿಲ್ಲ ಅಂತ. PWD, ಸಣ್ಣ ನೀರಾವರಿ, ಮಹಾರಾಣಿ ಕಾಲೇಜಲ್ಲೂ ಕೂಡ ಕರೆಂಟ್ ಕಟ್ ಆಗಿದೆ. ಕರೆಂಟ್ ಕಟ್ ಮಾಡಿದ್ದಾರೆ ಚೆಸ್ಕಾಂ ಸಿಬ್ಬಂದಿ. ಕಚೇರಿಗಳ ಕೆಲಸ ಸ್ಥಗಿತವಾಗ್ಬಿಟ್ಟಿದೆ. ಕರೆಂಟ್ ಇಲ್ಲ ಅಂದ್ರೆ ಸುಮಾರು ಕೆಲಸ ನಿಂತು ಹೋಗ್ಬಿಡುತ್ತೆ. ಈಗ ತಾಲೂಕು ಕಚೇರಿಯಲ್ಲಿ ಕೆಲಸ ಸ್ಥಗಿತ ಆಗಿದೆ. ಸಾರ್ವಜನಿಕರು ಪ್ರತಿನಿತ್ಯ ಬರ್ತಾ ಇರ್ತಾರೆ ತಮ್ಮ ಕೆಲಸ ಮಾಡಿಸ್ಕೊಳ್ಬೇಕು ಅಂತ. ಈಗ ಕರೆಂಟ್ ಇಲ್ಲದೆ ಇರೋದ್ರಿಂದ ಸಾಕಷ್ಟು ಪರದಾಟವನ್ನ ಅಲ್ಲಿನ ಸಾರ್ವಜನಿಕರು ಪಡ್ತಾ ಇದ್ದಾರೆ. ಇನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಿ ಕೆಲಸ ಇರುತ್ತೆ. ರಿಜಿಸ್ಟ್ರೇಷನ್ಗೆ ಅಂತಾನೆ ತುಂಬಾ ಜನ ಬಂದಿರ್ತಾರೆ. ಇವತ್ತು ಡೇಟ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಅಪಾಯಿಂಟ್ಮೆಂಟ್ ತಗೊಂಡಿರ್ತಾರೆ. ಇವತ್ತು ಹಿಂಗಾಗ್ಬಿಟ್ರೆ ಈಗ ಇದಕ್ಕೆ ಯಾರು ಹೊಣೆ? ಈಗ ಹಾಗಾದ್ರೆ ಬಾಕಿ ಬಿಲ್ ಎಷ್ಟಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಸಣ್ಣ ನೀರಾವರಿ ಇಲಾಖೆಯಲ್ಲಿ 18,000 ರೂಪಾಯಿ ಬಿಲ್ ಕಟ್ಟಿಲ್ಲ. ಡಿಸಿ ಆಫೀಸ್ ನಲ್ಲಿ ಮಿತವಾಗಿ ವಿದ್ಯುತ್ ಬಳಕೆ ಮಾಡ್ತಾ ಇದ್ದಾರಂತೆ. ಜನರೇಟರ್ ಬಳಸಿ ಮಿತವಾಗಿ ವಿದ್ಯುತ್ ಬಳಕೆ ಮಾಡ್ತಿದ್ದಾರಂತೆ. ಈಗ ಡಿಸಿ ಕಚೇರಿಯಲ್ಲಿ ನಾವು ನೋಡೋದಾದ್ರೆ 3,50,000, 3.5 ಲಕ್ಷ ಬಾಕಿ ಬಿಲ್ ಇದೆ ಅಲ್ಲಿ. ಇನ್ನು ಮಿನಿ ವಿಧಾನಸೌಧದಲ್ಲಿ 3,90,000, ಹತ್ತತ್ರ 4 ಲಕ್ಷ ಆಯ್ತು ಅಲ್ಲಿಗೆ. ಇನ್ನು PWD ಕಚೇರಿಯಲ್ಲಿ ಇರೋದು 56,000, ಮಿನಿ ವಿಧಾನಸೌಧದಲ್ಲಿ 3,90,000. PWD ಕಚೇರಿಯಲ್ಲಿ ಇರೋದು 56,000 ಬಾಕಿ ಬಿಲ್ ಇದೆ, ಅದನ್ನ ಕ್ಲಿಯರ್ ಮಾಡಿಲ್ಲ. ಇನ್ನು ಸಣ್ಣ ನೀರಾವರಿ ಇಲಾಖೆಯಲ್ಲಿ 18,000 ರೂಪಾಯಿ ಬಾಕಿ ಬಿಲ್ ಹಂಗೆ ಇದೆ, ಕ್ಲಿಯರ್ ಮಾಡಿಲ್ಲ. ಡಿಸಿ ಆಫೀಸ್ ನಲ್ಲಿ ಜನರೇಟರ್ ಯೂಸ್ ಮಾಡ್ತಾ ಇದ್ದಾರೆ, ಹಾಗಾಗಿ ಮಿತವಾಗಿ ವಿದ್ಯುತ್ ಬಳಕೆ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಇದರ ಎಫೆಕ್ಟ್ ಒನ್ಸ್ ಅಗೇನ್ ಸಾರ್ವಜನಿಕರಿಗೆ ತಟ್ಟೋದು. ಈಗ ಸಾರ್ವಜನಿಕರು ಒಂದ್ ವೇಳೆ ಈ ತರ ಕಟ್ಟಿರ್ಲಿಲ್ಲ, ಇಷ್ಟೊಂದೆಲ್ಲ ಅಮೌಂಟ್ ಅನ್ನ ಬಾಕಿ ಉಳಿಸ್ಕೊಂಡಿದ್ರು ಅಂದ್ರೆ ಕತೆ ಬೇರೆದೇ ಆಗ್ತಿತ್ತು. ಬಟ್ ಇವರಿಗೆ ಅವಕಾಶ ಸಿಕ್ಕಿರುತ್ತೆ, ಆದ್ರೂ ಕಟ್ಟದೇ ಇರೋದ್ರಿಂದ ಮತ್ತೆ ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಿರೋದು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಸುನಿಲ್, ನೋಟಿಸ್ ಅಂತ ಇಶ್ಯೂ ಮಾಡಿರ್ತಾರೆ ಫಸ್ಟಿಗೆ, ನಾವು ಈ ತರ ಕಟ್ ಮಾಡ್ತೀವಿ ಅಂತ. ಸುಮಾರು ಎಷ್ಟು ತಿಂಗಳಿಂದನೋ ವರ್ಷಗಳಿಂದ ಬಾಕಿ ಉಳಿಸ್ಕೊಂಡಿದಾರ ಇದು? ಖಂಡಿತ ಶರ್ಮಿತಾ, ಈ ಒಂದು ಕರೆಂಟ್ ಕಟ್ ಏನಿದೆ ಇದು ಸುಮಾರು ಒಂದಷ್ಟು ದಿನಗಳಿಂದ, ಅಂದ್ರೆ ಡಿಸಿ ಕಚೇರಿ ಆಗ್ಬೋದು, ಮಿನಿ ವಿಧಾನಸೌಧ ಆಗ್ಬೋದು, ಈ ರೀತಿ ಗೌರ್ಮೆಂಟ್ ಸರ್ಕಾರಿ ಕಚೇರಿಗಳೇನಿದ್ದಾವೆ ಇಲ್ಲಿರ್ತಕ್ಕಂತ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಕರೆಂಟ್ ಕಟ್ ಆಗಿರ್ತಕ್ಕಂಥದ್ದು. ಸಾಕಷ್ಟು ತಿಂಗಳಿನಿಂದ ಸಾಕಷ್ಟು ಹಣವನ್ನ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು ಕಚೇರಿಗಳು. ಮೇಲಿಂದ ಮೇಲೆ ಸೆಸ್ಕಾಂ ಅಧಿಕಾರಿಗಳು ಕೂಡ ಇವ್ರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಬಿಲ್ ಕಟ್ಟುವಂತ ಗೋಜಿಗೆ ಸರ್ಕಾರಿ ಅಧಿಕಾರಿಗಳೇ ಹೋಗ್ತಾ ಇರತಕ್ಕಂಥದ್ದು ಇಲ್ಲಿ ಶೋಚನೀಯವಾಗಿರ್ತಕ್ಕಂಥದ್ದು. ಇವರು ನಿರ್ಲಕ್ಷ್ಯ ಮಾಡಿದ್ರಿಂದ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಉಂಟಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಕರೆಂಟ್ ಇಲ್ಲದೆ ಇರೋದ್ರಿಂದ ಕಂಪ್ಯೂಟರ್ಗಳು ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ತಮ್ಮ ಕೆಲಸಗಳನ್ನ ಮಾಡಿಕೊಳ್ಳಿಕ್ಕೆ ಬರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿರ್ತಕ್ಕಂಥದ್ದು. ಇನ್ನು ಡಿಸಿ ಕಚೇರಿ ನೋಡೋದಾದ್ರೆ ಡಿಸಿ ಕಚೇರಿನಲ್ಲೂ ಕೂಡ 3,50,000 ಬಿಲ್ ಅನ್ನ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಸೆಸ್ಕಾಂ ಅಧಿಕಾರಿಗಳು ಹಲವು ಬಾರಿ ನೋಟಿಸ್ ಅನ್ನ ಕೊಟ್ರು. ಅದಾದ ಬಳಿಕ ಬಿಲ್ ಕ್ಲಿಯರ್ ಆಗದೆ ಇರೋದ್ರಿಂದ ಈಗ ಕರೆಂಟ್ ಅನ್ನ ಕಟ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಒಂದಷ್ಟು ಹೊತ್ತು ಕೆಲ ಗಂಟೆಗಳ ಕಾಲ ಜನರೇಟರ್ ಮೂಲಕ ಡಿಸಿ ಕಚೇರಿನಲ್ಲಿ ಕೆಲಸವನ್ನ ಮಾಡ್ಲಾಗ್ತಾ ಇತ್ತು. ಆದ್ರೆ ಜನರೇಟರ್ ನಲ್ಲಿ ಡೀಸೆಲ್ ಖಾಲಿ ಆಯ್ತು. ಇದಾದ ಬಳಿಕ ಈಗ ಡಿಸಿ ಕಚೇರಿ ಕೂಡ ಕಗತ್ಲಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಎಲ್ಲ ಒಂದ್ ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಮೈಸೂರಿನಲ್ಲಿ ಅರ್ಧಕ್ಕೆ ಜನ ಯಾವ ತರ ಶಾಪ ಹಾಕ್ತಿರ್ತಾರೆ, ಆಬ್ವಿಯಸ್ಲಿ ಶಾಪ ಹಾಕೇ ಹಾಕ್ತಾರೆ. ಯಾಕಂದ್ರೆ ಕೆಲಸ ಕಾರ್ಯ ಬಿಟ್ಕೊಂಡು ಇವತ್ತು ರಿಜಿಸ್ಟ್ರೇಷನ್ ಇರುತ್ತೆ ಅಥವಾ ಬೇರೆ ಏನೋ ತಾಲೂಕ್ ಆಫೀಸಲ್ಲಿ ಕೆಲಸ ಇರುತ್ತೆ ಅಂತ ಬಂದಿರ್ತಾರೆ. ಈ ತರ ಕರೆಂಟ್ ಇಲ್ಲ ಅಂದ್ರೆ ಒಂದ್ ಇಡೀ ದಿನ ವೇಸ್ಟ್ ಆಗುತ್ತೆ, ಬಂದಿರೋ ಕೆಲಸನೂ ಆಗಿರಲ್ಲ. ಖಂಡಿತ ಶರ್ಮಿತಾ, ಸಾರ್ವಜನಿಕರು ಕೂಡ ಇದೇ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಸಾಮಾನ್ಯ ಜನರು ಕರೆಂಟ್ ಬಿಲ್
ಕಟ್ತಾ ಇರತಕ್ಕಂಥದ್ದು ಒಂದ್ ಕಡೆ ಆದ್ರೆ ಸರ್ಕಾರಿ ಅಧಿಕಾರಿಗಳ ಅಂದ್ರೆ ಸರ್ಕಾರಿ ಕಚೇರಿಗಳಲ್ಲೇ ಅಧಿಕಾರಿಗಳು ಈ ರೀತಿ ಬೇಜವಾಬ್ದಾರಿಯನ್ನ ತೋರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಬಂದಿರತಕ್ಕಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಧಿಕಾರಿಗಳು ಈ ರೀತಿ ನಿರ್ಲಕ್ಷ್ಯ ಮಾಡಿದ್ರಿಂದ ನಾವು ಗಂಟೆಗಟ್ಟಲೆ ಆಫೀಸ್ನಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಕಾದ್ಕೊಳ್ತಿದೀವಿ. ಜೊತೆಗೆ ಏನು ನೋಂದಣಿ ಕಚೇರಿ ಏನಿದೆ, ನೋಂದಣಿ ಕಚೇರಿಯಲ್ಲೂ ಕೂಡ ಸಾಕಷ್ಟು ಗಂಟೆಗಳಿಂದ ಕೂತಿದೀವಿ. ಅಧಿಕಾರಿಗಳಿಂದ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಂದ ಒಂದೇ ಉತ್ತರ ಬರ್ತಾ ಇರ್ತಕ್ಕಂಥದ್ದು, ಕರೆಂಟ್ ಇಲ್ಲ, ಹೀಗಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಕ್ಕಂಥ ಉತ್ತರವನ್ನೇ ಹೇಳ್ತಾ ಇದ್ದಾರೆ. ನಾವು ಕೆಲಸ ಕಾರ್ಯವನ್ನೆಲ್ಲ ಬಿಟ್ಟು ಇವತ್ತು ರಜೆ ಹಾಕಿ ಒಂದು ನೋಂದಣಿ ಕಾರ್ಯಕ್ಕೆ ಬಂದಿದೀವಿ. ಆದ್ರೆ ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಈ ರೀತಿ ಸಬೂಬನ್ನ ಹೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ದಿನ ದೂಡ್ ಬಿಡ್ತಾರೆ, 5 ಗಂಟೆ ತನಕ ಓಪನ್ ಇರುತ್ತೆ ಸರ್ಕಾರಿ ಕಚೇರಿಗಳು. ಇನ್ನೇನು ಹತ್ತತ್ರ 5 ಗಂಟೆ ಆಗ್ತಾ ಬಂತು, ಕರೆಂಟ್ ಹೆಂಗೂ ಇಲ್ಲ, ವಾಪಸ್ ಹೋಗಿ ಅಂತ ಕಳಿಸಿರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸುನೀಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. 40 ವರ್ಷ ಕಳೆದ್ರೂ ಸಂತ್ರಸ್ತರಿಗೆ ಪರಿಹಾರ ಅನ್ನೋದೇ ಸಿಕ್ಕಿಲ್ಲ. ಹೇಮಾವತಿ ಜಲಾಶಯ ಮುಳುಗಡೆ ಸಂತ್ರಸ್ತರಿಗೆ ಪರಿಹಾರ ಸಿಕ್ಕಿಲ್ಲ. 1980ರಲ್ಲೇ ಹೇಮಾವತಿ ಜಲಾಶಯ ಕಾಮಗಾರಿ ಪೂರ್ಣವಾಗಿದೆ. 1700 ಎಕರೆ ಅಚ್ಚುಕಟ್ಟು ಪ್ರದೇಶದ 47 ಹಳ್ಳಿಗಳು ಮುಳುಗಡೆಯಾಗಿದೆ. ಹೇಮಾವತಿ ಪುನರ್ವಸತಿ ಯೋಜನೆಯಲ್ಲಿ ಗೋಲ್ಮಾಲ್ ಆಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈಗ ನಿಜವಾದ ಸಂತ್ರಸ್ತರಿಗೆ ಬದಲಿ ಭೂಮಿ ಮಂಜೂರಾಗಿಲ್ಲ ಅಂತೆ. ಫಸ್ಟ್ ಒಂದ್ ಜಾಗದಲ್ಲಿ ನಿಮ್ ಮುಳುಗಡೆ ಆಗುತ್ತೆ ಅಂತಂದ್ರೆ ಪರಿಹಾರವಾಗಿ ನಿಮ್ಗೆ ಬೇರೆ ಕಡೆಗೆ ಭೂಮಿ ಕೊಟ್ಟಿರ್ತಾರೆ. ಬಟ್ ಈಗ ನಿಜವಾದ ಸಂತ್ರಸ್ತರಿಗೆ ಆತರ ಬದಲಿ ಜಾಗ ಸಿಕ್ಕಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಭೂ ಮಂಜೂರಾತಿ ಕಚೇರಿಗೆ ಪಾಪ ಸಂತ್ರಸ್ತರು ದಿನನಿತ್ಯ ಅಲೆದಾಡ್ತಾ ಇದ್ದಾರೆ. ಭೂಗಳ್ಳರಿಗೆ ಭೂ ಸಂತ್ರಸ್ತರ ಪ್ರಮಾಣ ಪತ್ರವೇ ಬಂಡವಾಳ ಆಗ್ಬಿಟ್ಟಿದೆ. ಇಲ್ಲಿ ಸಂತ್ರಸ್ತರಿಗೆ ಇಂತಿಷ್ಟು ಹಣ ನೀಡಿ ಪ್ರಮಾಣ ಪತ್ರ ಪಡಿತಾರೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರದಿಂದ ಮಂಜೂರಾಗಿರುವಂತ ಭೂಮಿಯನ್ನೇ ಮಾರಾಟ ಮಾಡಿದಾರಂತೆ. ಭೂ ಸಂತ್ರಸ್ತರ 1000 ಎಕರೆ ಪ್ರಭಾವಿಗಳ ಪಾಲಾಗಿದೆ. ಭ್ರಷ್ಟಾಚಾರದಲ್ಲಿ ಭೂಗಳ್ಳರ ಜೊತೆಗೆ ಅಧಿಕಾರಿಗಳು ಶಾಮೀಲಾದ್ರೆ ಮಾತ್ರ ಇದನ್ನೆಲ್ಲ ಮಾಡಕ್ ಸಾಧ್ಯ. ಹಾಗಾಗಿ ಈಗ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಗಂಭೀರವಾದಂತ ಆರೋಪ ಕೇಳಿ ಬರ್ತಾ ಇದೆ. ನಕಲಿ ಸಂತ್ರಸ್ತರ ಪ್ರಮಾಣ ಪತ್ರ ತಯಾರಿಸಿದ್ರಲ್ಲ, ಅವರು ಬಂಧನ ಆಗಿದೆ. 4 ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳಿಗೆ ನೋಟಿಸ್ ಇಶ್ಯೂ ಆಗಿದೆ. ನ್ಯಾಯಕ್ಕಾಗಿ ಈಗ ಭೂ ಸಂತ್ರಸ್ತರು ನಿಜವಾದ ಫಲಾನುಭವಿಗಳು ಅಥವಾ ಸಂತ್ರಸ್ತರು ಯಾರಿದ್ದಾರೆ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸಾಕಷ್ಟು ಕಡೆ ಹಿಂಗೆ ಆಗುತ್ತೆ. ಇದು ನೋಡಿ, ಹೇಮಾವತಿ ಸಂತ್ರಸ್ತರು ಹಿನ್ನೀರಿನ ಪ್ರದೇಶದಲ್ಲಿ ಇದ್ದವರು ಮುಳುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು 1980ರಲ್ಲೇ ಈ ಕಾಮಗಾರಿ ಏನ್ ಸ್ಟಾರ್ಟ್ ಆಯ್ತು. ಆ ಟೈಮ್ನಲ್ಲೇ ಅಂದ್ರೆ 40 ವರ್ಷ ಆಗಿದೆ, ಪರಿಹಾರ ಅಂತ ಸಿಕ್ಕಿದೆ. ಬಟ್ ನಿಜವಾದ ಸಂತ್ರಸ್ತರಿಗೆ ಸಿಕ್ಕಿಲ್ಲ. ಅದೇ ಸಮಸ್ಯೆ ಆಗಿರೋದು. ಇಲ್ಲಿ ಪ್ರಭಾವಿಗಳು ಯಾರಿರ್ತಾರೆ, ಭೂಗಳ್ಳರು ಯಾರಿರ್ತಾರೆ, ತಮ್ಮ ಕೈಲಿ ಕೆಲಸ ಮಾಡಿಸ್ಕೊಳ್ಳಕ್ಕೆ ಹೆಂಗ್ ಸಾಧ್ಯ, ಫೋರ್ಜರಿ ಮಾಡಿಸ್ಬೋದಲ್ಲ, ಅಧಿಕಾರಿಗಳನ್ನ ಹಿಡ್ಕೊಂಡು ಗೋಲ್ಮಾಲ್ ಮಾಡಿದ್ದಾರೆ. ಈಗ ಅಲ್ಲಿಗೆ ಹೇಮಾವತಿ ಈಗ ಏನು 60 ವರ್ಷದಿಂದ ಹೇಮಾವತಿ ಪ್ರಾಜೆಕ್ಟ್ ಇದಾದಾಗ ಹೇಮಾವತಿ ಪ್ರಾಜೆಕ್ಟಿಗೆ ನಮ್ಮ ತಾತಂದು ಜಮೀನು ಮುಳುಗಡೆ ಆಯಿತು. ನಾವು ಮುಳುಗಡೆ ಆದಮೇಲೆ ನಮಗೆಲ್ಲ ಕರ್ಕೊಬಂದು ಇಲ್ಲಿ ಗೊರೂರು ಪಕ್ಕ ಕಾರ್ಲೆ ಪಕ್ಕದಲ್ಲಿ ಪ್ರತಾಪ ಕುಮಾರಿ ಅಂತ ಗ್ರಾಮದಲ್ಲಿ ನಾವೆಲ್ಲ ಇದ್ವಿ. ಇವತ್ತು ನಮ್ಮ ತಾತನ ಕಾಲದಲ್ಲಿ ಏನು ಭೂಮಿ ಕಳ್ಕೊಂಡಿದ್ದು ಆ ಭೂಮಿಲಿ ಇವತ್ತು 4 ಜನಕ್ಕೆ ಆಗಿತ್ತೆ, 4 ಜನಕ್ಕೆ ಆಗಿಲ್ಲ. ಇವತ್ತು ಕೂಡ ಭೂಮಿ ಇಲ್ದಲೇ ಭೂಮಿಗೋಸ್ಕರ ಇಲ್ಲಿ ಹಾಸನದ ಆಫೀಸಿಗೆ ಎಲ್ಲರೂ ಹಲ್ದು ಇವತ್ತು ಇದಾಗಿಲ್ಲ. ಈಗ ಮಧ್ಯದಲ್ಲಿ ಇದು ಭೂಮಿ ಇದ್ದು ಯಾರು ತೊಗೊಂಡಿದ್ರು ಅವರಿಗೆ 2 ಸಲ 3 ಸಲ ಭೂಮಿ ಮಂಜೂರಾಗಿರೋವು ಈಗ ಎಲ್ಲ ಗೊತ್ತಾಗಿದೆ. ಅಂಥವ್ರ ಬಗ್ಗೆ ತನಿಖೆ ಮಾಡ್ತಾವ್ರೆ. ಅವ್ರಿಗೆ ತನಿಖೆ ಮಾಡಲಿ ಇದಿಲ್ಲ. ಆದರೆ ಮೂಲದ ಯಾರು ಒರಿಜಿನಲಾಗಿ ಭೂಮಿ ಕಳ್ಕೊಂಡವ್ರೆ ಅವ್ರ ಸರ್ಟಿಫಿಕೇಟ್ ಒರಿಜಿನಲ್ ಆಗಿದ್ದು ಅವರು ಇದೆ. ಇವ್ರಿಗೆ ಭೂಮಿ ಕೊಡೋಕೆ ಏನಾಗಿದೆ? ಇನ್ನೂ ಎಷ್ಟು ವರ್ಷ ಜನ ಹಿಂಗೆ ಅಲಿಬೇಕು ಅವ್ರ ಗೌರ್ಮೆಂಟ್ ಆಫೀಸ್ಗಳಿಗೆ? ಆದರೆ ಅರ್ಜಿಗಳಾದರೂ ಸರಿ ಇದಾವ ತಪ್ಪಿದ ಅಂತ ಎನ್ಕ್ವೈರಿ ಆಗಿದಾವ. ನಿಜವಾದ ಭೂಮಿ ಕಳ್ಕೊಂಡು ನಮ್ಮಂತರ ಭೂಮಿ ಕೊಟ್ಟಿದ್ದಾರಾ? ಇದು ಯಾರು ತನಿಖೆ ನಡೀಬೇಕಲ್ಲ. ಎಲ್ಲಿ ಗೊಂದಲ ಇದೆ ಅಂತ ಹೇಳಿದ್ರೆ, ಸಕಲೇಶ್ಪುರದಲ್ಲಿ 33,000 ಎಕರೆನ ರಿಸರ್ವ್ ಮಾಡಿದ್ದಾರೆ. ಆಲೂರು ತಾಲೂಕಲ್ಲಿ 19,159 ಎಕರೆ ಮಂಜೂರು ಮಾಡಿದ್ದಾರೆ. ಇದು ಟೋಟಲ್ ಜಿಲ್ಲೆ ಒಳಗಡೆ 85,000 ಎಕರೆ ಅಂತ ಹೇಳಿದ್ರೆ, ಒಂದು ಸರ್ವೆ ನಂಬರ್ 151 ಸರ್ವೆ ನಂಬರ್ ಮಗ್ಗೆ ಅಂತ ತಿಳ್ಕೊಂಡ್ರೆ 200 ಎಕರೆ ಇದೆ ಅಂತ ಹೇಳಿದ್ರೆ, ಅದರಲ್ಲಿ 150 ಎಕರೆ HRPಗೆ, ಇನ್ನು 50 ಎಕರೆ ಸಾಗುವಳಿಗೆ, 50 ಎಕರೆ ಗೋಮಾಳ ಅಂತ ಇದೆ. ಯಾವುದು ಅದು? ಈ ಥರ ಗೊಂದಲದಲ್ಲಿರೋಂಥ ಆದೇಶಗಳನ್ನ ಇವತ್ತು ಜನಗಳಿಗೆ ಭೂಮಿ ಸಿಕ್ಕಕ್ಕಾಗ್ತಾ ಇಲ್ಲ. ಕೊರೋನಾ ಲಸಿಕೆ ಅಭಿಯಾನದಲ್ಲಿ ಭಾರತವು ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಶುಕ್ರವಾರ ರಾಷ್ಟ್ರವ್ಯಾಪಿ ಲಸಿಕೆ ಅಭಿಯಾನದ ಅಡಿಯಲ್ಲಿ 1 ಕೋಟಿಗೂ ಹೆಚ್ಚು ಲಸಿಕೆಯನ್ನ ನೀಡಲಾಯಿತು. ಲಸಿಕೆಯ ವೇಗವನ್ನು ಹೆಚ್ಚಿಸುವುದಕ್ಕೆ ನ್ಯೂಸ್ 18 ನೆಟ್ವರ್ಕ್ ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ನಿರಂತರವಾಗಿ ಸಂಜೀವನಿ ಎ ಶಾಟ್ ಆಫ್ ಲೈಫ್ ಅಭಿಯಾನ ನಡೆಸಲಾಗ್ತಾ ಇದೆ.
ಮಹಾಮಾರಿ ವಿರುದ್ಧ ರಾಷ್ಟ್ರವ್ಯಾಪಿ ಕೊರೋನಾ ಲಸಿಕೆ ಅಭಿಯಾನ ನಡೀತಾ ಇದೆ. ಈ ಅಭಿಯಾನದಲ್ಲಿ ಭಾರತವು ಮತ್ತೊಂದು ಪ್ರಮುಖ ಹಂತವನ್ನ ಪೂರ್ಣಗೊಳಿಸಿದೆ. ಅದೇನೆಂದ್ರೆ ಒಂದು ದಿನದಲ್ಲಿ ಅತ್ಯಧಿಕ ಲಸಿಕೆ. ಕೇಂದ್ರ ಆರೋಗ್ಯ ಸಚಿವಾಲಯದ ಪ್ರಕಾರ ಆಗಸ್ಟ್ 27ರಂದು ಇತಿಹಾಸ ನಿರ್ಮಿಸಿದೆ ಭಾರತ. ಒಂದು ದಿನದಲ್ಲಿ 1 ಕೋಟಿಗೂ ಹೆಚ್ಚು ಲಸಿಕೆ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಅಂದ್ರೆ ಸುಮಾರು 29 ಲಕ್ಷ ಲಸಿಕೆ. ಕರ್ನಾಟಕದಲ್ಲಿ ಸುಮಾರು 11 ಲಕ್ಷ ಲಸಿಕೆ. ಮಹಾರಾಷ್ಟ್ರದಲ್ಲಿ ಸುಮಾರು 10 ಲಕ್ಷ ಲಸಿಕೆ. ಹರಿಯಾಣದಲ್ಲಿ 6 ಲಕ್ಷ ಲಸಿಕೆ. ಬಿಹಾರ, ಗುಜರಾತ್ ಮತ್ತು ಕೇರಳದಲ್ಲಿ ಸುಮಾರು 5 ಲಕ್ಷ ಲಸಿಕೆ. ಒಂದು ದಿನದಲ್ಲಿ 1,64,00,000 ಲಸಿಕೆಯ ಗುರಿ ಸಾಧಿಸಿದ ಹಿನ್ನೆಲೆಯಲ್ಲಿ ಪಿಎಂ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ಲಸಿಕೆ ಅಭಿಯಾನಕ್ಕೆ ಸಂಬಂಧಿಸಿದ ಎಲ್ಲರನ್ನ ಅಭಿನಂದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿ, ದಾಖಲೆಯ ಲಸಿಕೆ ನೀಡಲಾಗಿದೆ. 1 ಕೋಟಿ ದಾಟೋದು ಒಂದು ಪ್ರಮುಖ ಸಾಧನೆ. ಲಸಿಕೆ ಹಾಕಿದವರಿಗೆ ಮತ್ತು ಲಸಿಕೆ ಅಭಿಯಾನವನ್ನ ಯಶಸ್ವಿಗೊಳಿಸಿದವರಿಗೆ ಅಭಿನಂದನೆಗಳು ಅಂದಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ಟ್ವೀಟ್ನಲ್ಲಿ ಈ ರೀತಿ ಬರೆದುಕೊಂಡಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯ ತಮ್ಮ ಟ್ವೀಟ್ನಲ್ಲಿ ಹೀಗೆ ಬರೆದುಕೊಂಡಿದ್ದಾರೆ. ಕ್ಷಿಪ್ರ ಲಸಿಕೆಗಾಗಿ ಸರ್ಕಾರದ ಪ್ರಯತ್ನಗಳ ಜೊತೆಗೆ ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಸಂಜೀವಿನಿ ಎ ಶಾರ್ಟ್ ಆಫ್ ಲೈಫ್ ಅಭಿಯಾನವನ್ನ ನಿರಂತರವಾಗಿ ನಡೆಸುತ್ತಿದೆ. ಇದರ ಅಡಿಯಲ್ಲಿ ವಿಶೇಷವಾಗಿ ಹಳ್ಳಿಗಳಲ್ಲಿ ಜನರಿಗೆ ಕೊರೋನಾ ಲಸಿಕೆಯ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ದೇಶಾದ್ಯಂತ ಕೊರೋನಾ ಲಸಿಕೆ ಅಭಿಯಾನ ಜನವರಿ 16ರಂದು ಆರಂಭವಾಯಿತು. ಆಗಸ್ಟ್ ಇದು ಎಲ್ಲಕ್ಕಿಂತ ಸೂಪರ್ ಅಂತ ಸಾಬೀತಾಗಿದೆ. ಆಗಸ್ಟ್ನಲ್ಲಿ 15 ಕೋಟಿ ಲಸಿಕೆಗಳೊಂದಿಗೆ ಇದುವರೆಗೂ ಸುಮಾರು 62 ಕೋಟಿ ಜನರಿಗೆ ಲಸಿಕೆ ನೀಡಲಾಗಿದೆ. ಇದರಲ್ಲಿ ದೇಶದ ಜನಸಂಖ್ಯೆಯ 10% ಅಂದರೆ ಸುಮಾರು 14 ಕೋಟಿ ಜನರಿಗೆ ಕೊರೋನಾ ಲಸಿಕೆಯ 2 ಡೋಸ್ಗಳನ್ನು ನೀಡಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶ